अज्ञानतिमिरमार्तण्ड सुज्ञानतेजोमयस्वरूप अद्वैतमतसिद्धान्तप्रतिष्ठापनाचार्य श्रीमच्छतशृङ्गपुरवराधीश्वरो भोपरा गोकर्णमण्डलाधीश्वर श्रीमज्जगद्गुरु शंकराचार्य श्री श्री राघवेश्वर भारती स्वामी महाराज की श्रोतांसि सर्वर्ष्य हृदां यदीये प्रज्ञासमुद्रे मिलनं भजन्ति तं ज्ञानविज्ञाननिधिं शरण्यं श्रीसद्गुरुं त्वां शरणं प्रपद्ये। यमाय धर्मराजाय मृत्यवे चान्तकाय च वैवस्वताय कालाय सर्वभूतक्षयाय च औदुम्बराय दग्धाय नीलाय परमेष्ठिने मृकोदराय चित्राय चित्रगुप्ताय वै नमो नमः। हरे राम। ಭಾರತೀಯ ಸಂಸ್ಕೃತಿಯಲ್ಲಿ ಮರಣ ಎನ್ನುವುದು ಮುಕ್ತಾಯ ಅಲ್ಲ, ಅದು ಹೊಸ ಆರಂಭ. ಮುಕ್ತಿ ಮುಕ್ತಾಯ, ಮೃತ್ಯು ಮುಕ್ತಾಯ ಅಲ್ಲ. ಮೃತ್ಯು ಒಂದು ಘಟ್ಟ ಮುಗಿದು ಇನ್ನೊಂದು ಘಟ್ಟ ಆರಂಭ ಆಗುವುದಕ್ಕೆ ಇರ್ತಕ್ಕಂಥ ನಡುವಿನ ಬಿಂದು. ಅದೇ ಇಲ್ಲಿಯೂ ಕೂಡ ಆಯಿತು. ದಶರಥ ತನ್ನ ಶಬ್ದಭೇದಿ ಬಾಣದಿಂದ ಮುನಿಕುಮಾರನನ್ನು ಹೊಡೆದಿದ್ದು ಹೌದು. ಎದೆಯಲ್ಲಿದ್ದ ಬಾಣವನ್ನು ಕಿತ್ತು ತೆಗೆದಾಗ, ನೆಟ್ಟ ಬಾಣವನ್ನು ಕಿತ್ತು ತೆಗೆದಾಗ ಆತನ ಪ್ರಾಣ ಹೋಗಿದ್ದು ಕೂಡ ಹೌದು. ಆದರೆ ಯಾವಾಗ ಆ ಮುನಿಕುಮಾರನ ತಂದೆ ತಾಯಿಗಳನ್ನು, ವೃದ್ಧ ಮುನಿ ದಂಪತಿಗಳನ್ನು ಕರೆದುಕೊಂಡು ಬಂದು ಆ ದೇಹವನ್ನು ಮುಟ್ಟಿಸಿದನು ದಶರಥ, ಅಲ್ಲೊಂದು ಕೌತುಕ ನಡೀತಂತೆ. ಯಾರು ಮೊನ್ನೆ ಪ್ರಶ್ನೆ ಕೇಳಿದ್ರು, ಭಗವತ್ಪಾದ ಗುರುಕುಲದಿಂದ ಪ್ರಶ್ನೆ ಬಂದಿತ್ತು, ಮತ್ತೆ ಬದುಕಿಸುವ ಶಕ್ತಿ ಇರಲಿಲ್ವಾ ಅಂತ. ಅದರ ಅಗತ್ಯ ಉಂಟಾ ಅಂತ ನೋಡೋಣ ಅಂತ. ತಂದೆ ತಾಯಿಗಳನ್ನ ಕರ್ಕೊಂಡು ಬಂದು ಅವರು ಅಂಧರಾದ ಕಾರಣ, ಅವರಿಗೆ ನೋಡುವ ಶಕ್ತಿ ಇಲ್ಲದೆ ಇರುವ ಕಾರಣ ಮುಟ್ಟಿಸಿ, ದಶರಥ ಮುನಿಕುಮಾರನನ್ನು ಮುಟ್ಟಿಸಿ ಅಲ್ಲಿಗೆ ತನ್ನ ಕಾರ್ಯವಾಯಿತು ಅಂತ ಅಂದ್ಕೊಳ್ತಾನೆ. ಅದೇ ಸಮಯದಲ್ಲಿ ಅವರು ಗೋಳಾಡ್ತಾ ಇರುವಾಗ ದಿವ್ಯ ರೂಪದಿಂದ ಆ ಮುನಿಕುಮಾರ ಪ್ರಕಟನೆ ಆಗ್ತಾನೆ. ಸತು ದಿವ್ಯೇನ ರೂಪೇಣ ಮುನಿಪುತ್ರ ಸ್ವಕರ್ಮಭಿ ಸ್ವರ್ಗ ಮಧ್ಯಾರೋಹತು ಕ್ಷಿಪ್ರಂ ಶಕ್ರೇಣ ಸಹ ಧರ್ಮವಿತು. ಅಲ್ಲಿ
ಅದೇ ಮುನಿಕುಮಾರ್ ಮತ್ತೆ ಪ್ರಕಟವಾಗ್ತಾನೆ ದಿವ್ಯ ರೂಪದಿಂದ. ದಿವ್ಯ ರೂಪ ಅಂದ್ರೆ ಏನು? ಆ ದಿವು ಅನ್ನೋ ಶಬ್ದ ಬೆಳಕನ್ನು ಹೇಳುತ್ತೆ. ದಿವ್ಯ ಅಂದರೆ ಬೆಳಕಿಂದಲೇ ವಿರಚಿತ ಅಂತ ಆ ರೂಪ ಅಂತ. ಈಗ ನಮ್ಮ ರೂಪ ಇದೆ, ಇದು ಬೆಳಕಿಂದ ವಿರಚಿತವಲ್ಲ, ಮತ್ತೆ ಪಂಚಭೂತಗಳಿಂದ ವಿರಚಿತ. ಇಲ್ಲಿ ಗಟ್ಟಿ ಇರೋದೆಲ್ಲ ಪೃಥ್ವಿ, ಈ ಶರೀರದಲ್ಲಿ ದ್ರವಾಂಶ ಎಲ್ಲ ಜಲ ಅಲ್ವಾ, ಬಿಸಿ ಏನಿದೆ ಅದು ಅಗ್ನಿ, ಉಸಿರಾಡ್ತೇವೆ ಗಾಳಿ, ಒಳಗಡೆ ಗಾಳಿ ಸಂಚಾರ ಇದೆ, ಹಾಗೆ ನಡುವೆ ಇರುವ ಅವಕಾಶವೆಲ್ಲವೂ ಕೂಡ ಆಕಾಶ. ಇಷ್ಟೇ ಇರುವಂಥದ್ದು, ಇದರ ಆಚೆಗೆ ಏನೂ ಇಲ್ಲ ಅಂತ. ಹಾಗಾಗಿ ಇದು ಪಾಂಚಭೌತಿಕ 5 ಭೂತಗಳಿಂದ ನಿರ್ಮಾಣವಾಗಿರುವಂಥ ಶರೀರ ಇದು. ಅದರಲ್ಲಿ ಕೂಡ ಪೃಥ್ವಿಯ ಪ್ರಧಾನ ಹೆಚ್ಚು ಯಾವುದಿದೆ ಅಂದರೆ ಭೂಮಿ ಭಾಗ ಹೆಚ್ಚಿದೆ ಅಂತ. ಹಾಗಾಗಿ ನಾವು ಹೀಗೆ ಈ ರೀತಿ ಕಾಣ್ತಾ ಇರುವಂಥದ್ದು. ತೂಕ ಇರುವಂಥದ್ದು, ತೂಕ ಮುಖ್ಯವಾಗಿ ಭೂಮಿಗೆ ಇರುವಂಥದ್ದು. ತಮೋ ಗುಣ ಅತ್ಯಧಿಕವಾಗಿರುವಂಥದ್ದು ಈ ಪಂಚಭೂತಗಳ ಪೈಕಿಯಲ್ಲಿ ಭೂಮಿಯಲ್ಲಿ. ಹಾಗೆ ತೂಕ ಎನ್ನುವಂಥದ್ದು ತಮೋಗುಣದ ಒಂದು ಧರ್ಮ, ಅಲ್ಲಿಂದ ಬಂದಿರುವಂಥದ್ದು ಅಂತ. ಒಂದು ವೇಳೆ ವಾಯು ಪ್ರಧಾನವಾದ ಶರೀರ ಆಗಿದ್ರೆ ನಮ್ಮದು ಹಾರಿ ಹೋಗ್ತಾ ಇದ್ದು ಆ ಕಡೆ ಈ ಕಡೆ, ಉಫ್ ಅಂದರೆ ಸಾಕಿತ್ತು ಅಂತ, ಹೋಗ್ತಾ ಇರ್ಬೋದಾಗಿತ್ತು ಅಂತ. ವಾಯು ಪ್ರಧಾನ ಶರೀರ ಆದಾಗ ಹಾಗೆ. ಈಗ ಉದಾಹರಣೆಗೆ ಪಿಶಾಚಗಳು ನಾವು ಕೇಳ್ತೇವೆ, ವಾಯು ಪ್ರಧಾನ ಶರೀರ ಆಗಿರ್ತದೆ ಅವರದ್ದು ಅಂತ. ಗಾಳಿ ಸೋಕ್ತು ಅಂತೆಲ್ಲ ಹೇಳ್ತಾರಲ್ಲ, ಪಿಶಾಚ ಬಂದು ಹಿಡಿತು ಅಂತ ಅದಕ್ಕೆ ಗಾಳಿ ಮುಟ್ಟಿತು, ಗಾಳಿ ಸೋಕ್ತು ಅಂತ. ಅದೇ ಪ್ರಧಾನವಾಗಿರುವಂಥ ಶರೀರ ಅಂತ. ಅದು ಕೂಡ ಪಂಚಭೌತಿಕವೇ, ಆದರೆ ಪೃಥ್ವಿ ಅಂಶ ತುಂಬ ಕಡಿಮೆ ಇದೆ, ವಾಯುವಿನ ಅಂಶ ತುಂಬ ಜಾಸ್ತಿ ಇದೆ, ಅಷ್ಟೇ ವ್ಯತ್ಯಾಸ ಇದೆ ಅದು. ಆದರೆ ಪ್ರಮಾಣ ವ್ಯತ್ಯಾಸ ಇದೆ ಅಂತ. ಹಾಗೆ ಅಗ್ನಿ ಪ್ರಧಾನವಾದ ಶರೀರವಾದರೆ, ಬೆಳಕೇ ಪ್ರಧಾನವಾಗಿರುವಂಥ ಶರೀರವಾದರೆ ಅದು ಇದು. ಬೆಳಕಿಗೆ ಒಂದು ಆಕಾರ, ಅಲ್ಲೇ ಮುಖ, ಕೈ, ಕಾಲು, ಕಣ್ಣು, ಎದೆ ಎಲ್ಲ ಬೆಳಕಿನಲ್ಲೇ ಮೂಡಿದೆ ಅಂತ. ದಿವ್ಯ ಅಂತ ಕರೀತಾರೆ ಅದನ್ನು, ತೇಜೋಮಯ ದಿವ್ಯ ಎಂಬುದಾಗಿ ಕರೀತಾರೆ. ಅಂಥ ರೂಪದಲ್ಲಿ ಆ ಮುನಿಪುತ್ರ ಪ್ರಕಟ ಆಗ್ತಾನೆ. ಜೊತೆಯಲ್ಲಿ ಇಂದ್ರ ಇದ್ದಾನೆ, ವಿಮಾನ ಇದೆ. ಅಂದರೆ ವಿಮಾನವೇರಿಸಿ ಮುನಿಕುಮಾರನನ್ನು ಸ್ವರ್ಗಕ್ಕೆ ಕರೆದೊಯ್ಯಲು ಸಾಕ್ಷಾತ್ ದೇವರಾಜ ಇಂದ್ರ ಬಂದಿದ್ದಾನೆ. ಯಮಭಟರೂ ಅಲ್ಲ, ಯಮಧರ್ಮನೂ ಅಲ್ಲ, ಯಾವುದೋ ದೇವದೂತರಲ್ಲ ಬಂದಿರುವಂಥದ್ದು. ಅಥವಾ ದಿಕ್ಪಾಲಕರು ಯಾರೋ ಬಂದಿದ್ದಾರೆ ಅಂದರೆ ವರುಣನೋ ಕುಬೇರನೋ ಅಲ್ಲ, ಸಾಕ್ಷಾತ್ ದೇವತೆಗಳ ದೊರೆ, 33 ಕೋಟಿ ದೇವತೆಗಳನ್ನು ಆಳುವವನು, 3 ಲೋಕದ ಅಧಿಪತಿ, ಅವನೇ ಸಾಕ್ಷಾತ್ತಾಗಿ ಬಂದಿದ್ದಾನಂತೆ ಶ್ರವಣಕುಮಾರನ ಅಥವಾ ಈ ಮನುಕುಮಾರನ ಕರೆದೊಯ್ಯಲು ಅಂತ. ಹೇಗೆ ಹೀಗಾಯಿತು ಇದು ಅಂದರೆ ಒಂದೇ ಶಬ್ದದಿಂದ ವಾಲ್ಮೀಕಿಗಳು ಉತ್ತರ ಕೊಡ್ತಾರೆ, ಸ್ವಕರ್ಮಭಿಹಿ. ಅದು ಅವನಿಗೆ ಭಕ್ಷಿಸಲ್ಲ. ಯಾರಿಗೆ? ಮುನಿಕುಮಾರನಿಗೆ ಅದು ಆಕಸ್ಮಿಕ ಲಾಭ ಅಲ್ಲ, ಈ ಲಾಟ್ರಿ ಹೊಡೆಯೋದು ಅಂತ ಹೇಳ್ತಾರಲ್ಲ, ಹಾಗೆಲ್ಲ ಅಲ್ಲ ಅದು. ಮತ್ತೇನು ಅಂದರೆ ಸ್ವಕರ್ಮಭಿಹಿ ಅಂತ, ತನ್ನ ಕರ್ಮದಿಂದ ಸಂಪಾದನೆ ಮಾಡಿದಾನು. ಯಾವುದನ್ನು? ದೇವಲೋಕವನ್ನು, ವಿಮಾನವನ್ನು. ಸಾಕ್ಷಾತ್ ಇಂದ್ರ ಸ್ವಾಗತ ಮಾಡೋದಲ್ಲ. ಈಗ ಸ್ವರ್ಗದ ಭಾಗದಲ್ಲಿ ನಿಂತು ಇಂದ್ರ ಸ್ವಾಗತ ಮಾಡೋದು ಬೇರೆ, ಇಲ್ಲಿಗೆ ಬಂದು ಕರ್ಕೊಂಡು ಹೋಗೋದು, ಸತ್ತಲ್ಲಿಗೆ ಬಂದು ಕರ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಇದು ಅದ್ಭುತವಾಗಿರುವಂಥದ್ದು. ಅದನ್ನು ಮಹಾಪುಣ್ಯವನ್ನು ಹೇಳ್ತದೆ. ಮಹಾಪುಣ್ಯ ಬರುವಂಥದ್ದು ಸುಕರ್ಮಗಳ ಸರಣಿಯಿಂದ. ನಿರಂತರ ಮಾಡಿದ ತಂದೆ ತಾಯಿಗಳ ಸೇವೆ, ಏಕೋಭಾವದಿಂದ ಮಾಡಿದ ಸೇವೆ ಇದೆಯಲ್ಲ, ಅದು ಇಷ್ಟು ದೊಡ್ಡ ಫಲವನ್ನು ಕೊಟ್ಟಿದೆ. ಹಾಗಾಗಿ ಸಾಕ್ಷಾತ್ ದೇವತೆಗಳ ದೊರೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾನೆ ಮುನಿಕುಮಾರನನ್ನು. ಇದನ್ನು ವೃದ್ಧ ಮುನಿಗಳಿಬ್ಬರು ನೋಡ್ತಾರೆ, ವೃದ್ಧ ಮುನಿ ದಂಪತಿಗಳು ನೋಡ್ತಾರೆ, ಅವ್ರ ಕಣ್ಣಿಗೂ ಕಾಣುವಂತೆ ನಡೀತದೆ ಇದು ಅಂತ. ದಶರಥನು ಕೂಡ ನೋಡ್ತಾನೆ. ಅಂದರೆ ಅವರಿಬ್ಬರಿಗೂ ಆ ಯೋಗ್ಯತೆ ಇದೆ, ದಿವ್ಯವನ್ನು ನೋಡುವಂಥ ಶಕ್ತಿ ಅವರಿಗೆ ಇರಬೇಕಾಗ್ತದೆ ಅಂತ. ಇಲ್ಲದಿದ್ದರೆ ಹೇಗೆ ಅಂತ. ಈಗ ಇಂದ್ರ ಗೌತಮರ ರೂಪವನ್ನು ಧಾರಣೆ ಮಾಡಿ ಬಂದ ಅಂತ, ಅಲ್ಲಿಗ ಕಾಣಿಸ್ತು ಅಂತ, ಕಾಣಿಸೋದು ಹೇಗೆ ಅಂತ. ದೇವತೆಗಳು ನೋಡೋ ಶಕ್ತಿ ಇದೆ ಅನ್ನೋದನ್ನು ತೋರಿಸ್ತಾ ಇದೆ ಅದು ಅಂತ. ಹಾಗೆ ಇಲ್ಲಿ ಕೂಡ ಈಗ ಈ ಪಾಂಚಭೌತಿಕವಲ್ಲದನ್ನು ನೋಡುವ ಶಕ್ತಿ ನಮಗಿಲ್ಲ, ಆದರೆ ಈ ಪಾಂಚಭೌತಿಕವಲ್ಲದೇ ಇರುವಂಥದ್ದನ್ನು ಕೂಡ, ದಿವ್ಯವಾದದನ್ನು ಕೂಡ ನೋಡುವಂಥ ಕಣ್ಣನ್ನು ಅವರು ಪಡ್ಕೊಂಡಿದ್ರು. ದಶರಥನಿಗೂ ಆ ಯೋಗ್ಯತೆ ಇತ್ತು. ಹಾಗಾಗಿ ದಶರಥನು ಕೂಡ ಸಾಕ್ಷಿ ಆಗ್ತಾನೆ ಆ ಘಟನೆಗೆ. ನೇರವಾಗಿ ವಿಮಾನ ಬೇರೆ ಇಂದ್ರನ ಜೊತೆಗೆ ಹೋಗ್ತಾ ಇರಲಿಲ್ಲ ಮುನಿಕುಮಾರ. ಮತ್ತೇನು ಮಾಡ್ತಾನೆ?
ತಂದೆ ತಾಯಿಗಳನ್ನು ಸಂತೈಸ್ತಾನೆ. ಎಷ್ಟು ಅದ್ಭುತವಾದ ಪ್ರಕರಣ ಇದು ಅಂದರೆ, ಸಾಮಾನ್ಯವಾಗಿ ಗತಿಸಿದ ಜೀವ ತನ್ನ ಹಾದಿ ಹಿಡಿದು ಹೋಗ್ತಾ ಇರ್ತದೆ, ತಡವೇ ಇಲ್ಲಲ್ಲಿ, ಕ್ಷಣ ಮಾತ್ರವೂ ಕೂಡ ವಿಳಂಬ ಇಲ್ಲ. ಅದರಲ್ಲಿಯೂ ಪುಣ್ಯಲೋಕವನ್ನು ಸೇರುವಂಥವರು ಕ್ಷಣವೂ ವಿಳಂಬ ಮಾಡದೆ ಹೋಗ್ತಾ ಇರ್ತಾರೆ. ಅಂದರೆ ಗತಿ ಇಲ್ಲದ ಪ್ರೇತ ಎಲ್ಲ ಇರ್ಬೋದು, ಅಡ್ಡಾಡ್ತಾ ಇರ್ಬೋದು, ಹೊರತು ಮತ್ತಾರೂ ಕೂಡ ಇಲ್ಲಿ ಇರೋದಿಲ್ಲ, ಮುಂದಿನ ಗತಿಗೆ ಹೋಗ್ತಾ ಇರೋ ಅಂತ. ಆದರೆ ಈ ಮಾತೃ ಪಿತೃಭಕ್ತಿ ಸತ್ತರೂ ಕೂಡ ತೀರಿಲ್ಲ ಅಂತ. ಹೊಸ ದೇಹ ಬಂದಿದೆ, ಹೊಸ ಲೋಕಕ್ಕೆ ಹೋಗ್ತಾ ಇದ್ದಾನೆ, ಆಗಲೂ ಕೂಡ ಅವ್ರ ಬಗ್ಗೆ ಇರುವಂಥ ಪ್ರೀತಿ ಅವನಿಗೆ ಎಳೆದಿಲ್ಲ ಅಂತ. ಹೋಗಲೇಬೇಕು, ಅವನು ನಿಲ್ಲೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಆದರೆ ಅವನು ಇಂದ್ರನ ಅನುಮತಿಯನ್ನು ಕೇಳಿ ಅವರನ್ನು ಸಂತೈಸ್ತಾನೆ. ಆಶ್ವಾಸ್ಯ ಚ ಮುಹೂರ್ತಂತು ಆಬಭಾಷೆ ಚ ತವು ವೃದ್ಧವು ಶಕ್ರೇಣ ಸಹ ತಾಪಸಃ. ಆ ಇಬ್ಬರು ಮುನಿ ದಂಪತಿಗಳನ್ನ ಅವನು ಮಾತಾಡಿಸ್ತಾನೆ, ಇಂದ್ರನು ಕೂಡ ಮಾತನಾಡಿಸ್ತಾನೆ. ಇಬ್ಬರೂ ಕೂಡ ಸಮಾಧಾನ ಹೇಳ್ತಾರೆ ಆ ಮುನಿ ದಂಪತಿಗಳಿಗೆ. ಸಮಾಧಾನ ಆಯ್ತೋ ಬಿಡ್ತೋ ಅನ್ನೋ ವಿಷಯ ಆಮೇಲಿಂದು ಹೇಳ್ತಾರೆ ಅಂತೂ. ಈತನು ಕೂಡ ಆಶ್ವಾಸನೆ ಮಾಡ್ತಾನೆ. ಮುಹೂರ್ತ ಅಂದರೆ ಸಾಮಾನ್ಯವಾಗಿ ಒಂದು ಮುಹೂರ್ತ ಅಂದರೆ 48 ನಿಮಿಷದ ಆಸ್ಪಾಸು ಬರಬೇಕು. ಅದು ದಿನದ 30ನೇ ಒಂದು ಭಾಗ, 24 ಗಂಟೆ 30ನೇ ಒಂದು ಭಾಗ. ಎಲ್ಲ ದಿನಗಳು 24 ಗಂಟೆ ಇರೋದಿಲ್ಲ. ಅಂದರೆ ಆಂಗ್ಲ ಪದ್ಧತಿಯಲ್ಲಿ ಇರ್ಬೋದು, ಆದರೆ ನೀವು ಉದಯದಿಂದ ಉದಯಕ್ಕೆ ಅಂತ ತಗೊಂಡ್ರೆ 24 ಗಂಟೆ ಇರಬೇಕು ಅಂತಿಲ್ಲ, ಮತ್ತು 24 ಗಂಟೆಗೆ ಮುಗಿಬೇಕು ಅಂತಿಲ್ಲ, ಜಾಸ್ತಿ ಆಗ್ಬೋದು. 24 ಗಂಟೆಗಿಂತ ಕಡಿಮೆ ಕೂಡ ಆಗ್ಬೋದು. ಅದು ನಿಜವಾದ ದಿನ ಅಷ್ಟೇ ಇರುವಂಥದ್ದು, ಅಷ್ಟೇ ಹಾಗೆ ಇರುವಂಥದ್ದು ಅದು. ಯಾಕೆಂದರೆ ಕೆಲವೊಮ್ಮೆ ಹಗಲು ಹೆಚ್ಚು, ಕೆಲವೊಮ್ಮೆ ರಾತ್ರಿ ಹೆಚ್ಚು, ಹೀಗೆಲ್ಲ ಆಗಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅದೇ ರೀತಿ ಅದು ಇರಬೇಕು ಅಂತ ಇಲ್ಲ ಅಂತ, ಮುಹೂರ್ತದ ಸಮಯ ಇರಬೇಕು ಅಂತಿಲ್ಲ ಅಂತ. ಹಾಗೆ ಮುಹೂರ್ತ ವ್ಯತ್ಯಾಸ ಬರ್ತದೆ. ಅಷ್ಟು ಕಾಲ ಸಂತೈಸಿದಾನೆ, ಸಮಾಧಾನ ಮಾಡಿದಾನೆ. ಮುಹೂರ್ತ ಒಂದು ಸ್ವಲ್ಪ ಹೊತ್ತು ಅನ್ನೋ ಅರ್ಥ ಕೂಡ ಇದೆ ಬೇರೆ ಕಡೆಯಲ್ಲಿ. ಕೊನೆಯಲ್ಲಿ ಹೇಳಿದಂತೆ ಏನು ಅಂದರೆ, ಯಾಕೆ ದುಃಖ ಪಡ್ತೀರಿ? ನನಗೆ ಅವನತಿ ಉಂಟಾಗಿಲ್ಲ, ನನಗೆ ಪತನ ಉಂಟಾಗಿಲ್ಲ. ದೊಡ್ಡ ಪುಣ್ಯಲೋಕ ಕಾದಿದೆ ನನಗೆ, ಮಹಾಭ್ಯುದಯ ಕಾದಿದೆ ನನಗೆ. ಎಷ್ಟೋ ಕಾಲ ಅತ್ಯಂತ ವೈಭವದಲ್ಲಿ ಬಾಳ್ತಕ್ಕಂಥ ಒಂದು ಸದವಕಾಶ ನನಗೆ ಪ್ರಾಪ್ತ ಆಗಿದೆ ಅಲ್ವಾ. ಈಗ ಪದೋನ್ನತಿಯಾದಾಗ ಬೇಜಾರು ಮಾಡಬೇಕಾ? ಒಬ್ಬ ಅಧಿಕಾರಿಗೆ ಪದೋನ್ನತಿ ಆಯಿತು. ಆ ಪದೋನ್ನತಿ ಆಗಿರ್ತಕ್ಕಂಥ ಆ ಹುದ್ದೆ ಇದೆಯಲ್ಲ, ಅದು ಇಲ್ಲಿ ಇರೋದಿಲ್ಲ, ಈ ಊರಲ್ಲಿ ಇರೋದಿಲ್ಲ, ಬೇರೆ ಯಾವುದೋ ಊರಲ್ಲಿ ಇರ್ತದೆ, ಅಲ್ಲಿ ಹೋಗ್ತಾನೆ ಅವನು. ಈಗ ನಾವು ದುಃಖ ಪಡಬೇಕಾ, ಸಂತೋಷ ಪಡಬೇಕಾ? ಅಂಥ ಸಂದರ್ಭ ಇದು. ಎಷ್ಟೋ ಬಾರಿ ಪದೋನ್ನತಿ ಆದಾಗ ಅಲ್ಲಿ ಇರೋಕ್ಕಾಗೋದಿಲ್ಲ, ಬೇರೆ ಕಡೆ ಹೋಗ್ಬೇಕಾಗತ್ತೆ. ಯಾಕೆಂದರೆ ಆ ಹುದ್ದೆಗೆ, ಮೇಲಿನ ಹುದ್ದೆಗೆ ಸರಿಯಾದ ಸ್ಥಳಕ್ಕೆ ಹೋಗ್ಬೇಕಾಗ್ತದೆ. ಅಥವಾ ಪದೋನ್ನತಿ ಆದ ಕೂಡಲೇ ಕೆಲವು ಬಾರಿ ನಿಯಮ ಎನ್ನುವಾಗ ಬೇರೆ ಊರಲ್ಲಿ ಕೊಡ್ತಾರೆ. ಅದನ್ನು ಸಂತೋಷದ ವಿಷಯ ಹೊರತು ದುಃಖದ ವಿಷಯ ಅಲ್ಲ. ಬೇರೆ ಊರಿಗೆ ಹೋಗ್ತಾನೆ ಅಂತಲಷ್ಟೇ ಯೋಚನೆ ಮಾಡಬಾರ್ದು, ಪದೋನ್ನತಿ ಆಗಿದೆ ಅಂತ ಯೋಚನೆ ಮಾಡಬೇಕು. ಇದು ಕೂಡ ಒಂದು ಪದೋನ್ನತಿ ಇದು ಅಂತ. ಯಾಕೆಂದರೆ ಈ ಒಂದು ದುಃಖಭೂಯಿಷ್ಠವಾದ ಮರ್ತ್ಯಲೋಕದಿಂದ ದೇವಲೋಕಕ್ಕೆ ಅವನು ಹೋಗ್ತಾ ಇದ್ದಾನೆ. ಅತ್ಯಂತ ವೈಭವದಲ್ಲಿ ಮುಂದಿನ ಜೀವನ ಅವನದ್ದಾಗಲಿಕ್ಕಿದೆ. ಅದನ್ನು ಆತ ಹೇಳ್ತಾನೆ, ಮುನಿಕುಮಾರ ಹೇಳ್ತಾನೆ, ಸ್ಥಾನಮಸ್ಮಿ ಮಹತ್ ಪ್ರಾಪ್ತ, ದೊಡ್ಡ ಸ್ಥಾನವನ್ನು ನಾನು ಹೊಂದಿದ್ದೇನೆ. ಹೇಗೆ ಅಂದರೆ ಭವತೋಹ ಪರಿಚಾರಣಾತ್, ಯಜ್ಞಯಾಗಗಳಿಂದ ಅಲ್ಲ, ತಪಸ್ಸಿನಿಂದ ಅಲ್ಲ, ಬೇರೆ ಯಾವುದರಿಂದಲೂ ಕೂಡ ಅಲ್ಲ ಅಂತ. ಯಾವುದರಿಂದ ಅಂದರೆ ನಿಮ್ಮಿಬ್ಬರ ಸೇವೆ ಮಾಡಿದುದರ ಫಲವಾಗಿ ಅಷ್ಟೇ. ಎಷ್ಟೋ ಬಾರಿ ಮನೆಯಲ್ಲಿ ತಂದೆ ತಾಯಿಗಳು ವಯಸ್ಸು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಾಗ ಅವರ ಸೇವೆ ಮಾಡಲಿಕ್ಕೆ ಜುಗುಪ್ಸೆ ಪಡ್ಕೊಳ್ಳೋರು ಇರ್ತಾರೆ. ಅವ್ರು ಸೇವೆ ಮಾಡೋದಿಲ್ಲ, ಸರಿಯಾಗಿ ಮಾಡೋದಿಲ್ಲ, ಯಾರನ್ನ ಇಟ್ಟು ಮಾಡಿಸ್ತಾರೆ, ಅಥವಾ ಅವ್ರು ಸರಿಯಾಗಿ ಮಾಡೋದಿಲ್ಲ ಕೊನೆ ಪಕ್ಷ, ಅಥವಾ ಪ್ರೀತಿಯಿಂದ ಮಾಡಿದ್ದಾರೆ, ಮಾಡಬೇಕಾದ್ರೆ ಹೇಸಿಕೊಂಡು ಮಾಡ್ತಾರೆ. ಅವರೆಲ್ಲ ಇದನ್ನು ತಿಳ್ಕೋಬೇಕು ಅಂತ, ಈ ಪ್ರಕರಣವನ್ನು ಅಧ್ಯಯನ ಮಾಡಬೇಕು ಅಂತ. ಎಂಥ ಪುಣ್ಯ ಇದೆ ಅದರಲ್ಲಿ, ಎಂಥ ಶ್ರೇಯಸ್ಸಿದೆ ಅದರಲ್ಲಿ, ಅತ್ಯದ್ಭುತವಾದ ಶ್ರೇಯಸ್ಸು. ಯಾವುದೇ ರುಗ್ಣ ಜೀವವನ್ನು ಸೇವೆ ಮಾಡಿದರೆ ತುಂಬ ಪುಣ್ಯ ಇದ್ದೇ ಇದೆ. ಯಾವುದೇ ರುಗ್ಣ ಜೀವವನ್ನು, ಅದೇ ಸ್ವಂತ ತಂದೆ ತಾಯಿ ಆದರೆ ಅದಕ್ಕೆ ಬೆಲೆ ಕಟ್ಟಲಾರದಷ್ಟು ಪುಣ್ಯ ಇದೆ. ಹಾಗಾಗಿ ಒಂದೇ ಕಾರಣವನ್ನು ಹೇಳ್ತಾನೆ ಮುನಿಕುಮಾರ, ಭವತೋಃ ಪರಿಚಾರಣ ಅಂತ. ನಿಮ್ಮ ಸೇವೆಯ ಫಲ ನನಗೆ ಇಂಥದ್ದೊಂದು ಪುಣ್ಯ ಲೋಕ ಪ್ರಾಪ್ತಿ ಆಗ್ತಾ ಇದೆ. ತಾಯಿ ಎಂದರೆ ಜಗತ್ತಿನ ತಾಯಿ ಅಂತ. ಅಂದರೆ ಜಗಜ್ಜನನಿ ತನ್ನ ಒಂದು ಕರುಣೆಯ ಕಿರಣವನ್ನು ಬೀರಿದಾಗ ನಮ್ಮ ತಾಯಿಯಾಗಿದ್ದು, ಅವಳಿಗೆ ತಾಯಿತನ ಬರಬೇಕಾದ್ರೆ ಜಗಜ್ಜನನಿಯ ಕಟಾಕ್ಷ ಇಲ್ಲದೆ ಆಗೋದಿಲ್ಲ. ಅದು ಅವಳ ಸಾನ್ನಿಧ್ಯ ಇದೆ,
ನಮ್ಮ ತಾಯಂದಿರಲ್ಲಿ ಜಗಜ್ಜನನಿಯ ಸಾನ್ನಿಧ್ಯ ಇದೆ. ನಮ್ಮ ಮಟ್ಟಿಗೆ ವಿಶೇಷವಾಗಿದೆ, ಯಾಕೆಂದರೆ ನಮಗೆ ತಾಯಿಯಾಗುವ ಸಲುವಾಗಿ ತಾನೇ ಅವಳಲ್ಲಿ ಬಂದಿದ್ದು ಜಗಜ್ಜನನಿ ಅಂತ, ನಮಗೆ ಜನ್ಮ ನೀಡುವ ಸಲುವಾಗಿ ತಾನೇ ಬಂದಿದ್ದು ಅಂತ. ಹಾಗಾಗಿ ನಮ್ಮ ತಾಯಿಯಲ್ಲಿ ಜಗತ್ತಿನ ತಾಯಿ, ನಮ್ಮ ತಂದೆಯಲ್ಲಿ ಜಗತ್ತಿನ ತಂದೆ ಅಂತ ನಾವು ನೆನಪು ಮಾಡ್ಕೊಳ್ತಾ ಇರ್ತೇವೆ. ಯಾವಾಗಲೂ ತಂದೆ ಅಂತ ಯಾಕೆ ಕರೆಯೋದು ಅಂದರೆ, ಈ ಲೋಕಕ್ಕೆ ತಂದೆ ಅಂತ, ನನ್ನನ್ನು ನೀನು ಈ ಲೋಕಕ್ಕೆ ತಂದೆ ಅಂತ, ಹಾಗಾಗಿ ನೀನು ತಂದೆ ಅಂತ ಅಲ್ವಾ. ತಾಯಿ ಅಂದರೆ ಅದು ತನು ವಿಸ್ತಾರ ಅನ್ನೋ ಧಾತುವಿಂದ ಬಂದಿರುವಂಥದ್ದು. ತಂದೆ ಶಬ್ದ ಕೂಡ ಸಂಸ್ಕೃತ ಮೂಲವೇ ಅದು. ತನು ಅನ್ನೋ ಭಾಗ ಇದೆಯಲ್ಲ, ಅದು ವಿಸ್ತಾರವನ್ನು ಹೇಳುತ್ತೆ ಅಂತ. ಒಂದು ವ್ಯಕ್ತಿ ವಿಸ್ತಾರ ಆಗ್ತಾನೆ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಮೂಲಕವಾಗಿ ಅವನೇ ಬೆಳೆಯುವಂಥದ್ದು, ಅವನೇ ವಿಸ್ತಾರ ಆಗುವಂಥದ್ದು ಅಂತ. ಹಾಗಾಗಿ ಈ ತಾಯಿ ತಂದೆ ಎನ್ನುವಂಥ ಎರಡೂ ಪದಗಳು ಕೂಡ ವಿಸ್ತಾರವನ್ನು ಹೇಳುತ್ತೆ. ಅವರ ವಿಸ್ತಾರ ನಾವು ಅಂತ, ಅವರ ಮುಂದುವರಿಕೆ ನಾವು ಅಂತ. ಹಾಗಾಗಿ ನಮ್ಮನ್ನು ಜಗತ್ತಿಗೆ ತಂದವನು ನಿಜವಾಗಿ ಯಾರು ಅಂದರೆ ಅವನೇ ತಾನೇ ತಂದವನು ಅಂತ. ಜಗತ್ತಿನ ತಂದೆಯ ನಮ್ಮನ್ನು ಇಲ್ಲಿಗೆ ತಂದವನು ನಮ್ಮ ತಂದೆಯ ಮೂಲಕ, ನಮ್ಮ ತಂದೆಯಲ್ಲಿ ತನ್ನ ಸಾನ್ನಿಧ್ಯವನ್ನು ಕೊಟ್ಟು ನಮಗೆ ಅವನ ಜನ್ಮವನ್ನು ಕೊಟ್ಟಿದ್ದಾನೆ ಅಂತ. ಹಾಗಾಗಿ ತಂದೆ ಅಂದರೆ ಜಗತ್ತಿನ ತಂದೆ. ಇದು ಗೊತ್ತಿರುವಂಥದ್ದು ನಿಮಗೆ, ಆದರೂ ನೆನಪು ಮಾಡ್ತೇವೆ. ಇದೊಂದು ಪರಂಪರೆ, ಇದೊಂದು ಶೃಂಖಲೆ ಇದು ಅಂತ. ನಮ್ಮ ತಂದೆ, ಅವ್ರ ತಂದೆ, ಅವ್ರ ತಂದೆ, ಅವ್ರ ತಂದೆ, ಅವ್ರ ತಂದೆ, ಕೊಟ್ಟ ಕೊನೆಯಲ್ಲಿ ಜಗತ್ತಿನ ತಂದೆ ಅಂತ. ಕೊಂಡಿಗಳು ಇದು ಅಂತ. ಮಧ್ಯದಲ್ಲಿ ಒಂದು ಕೊಂಡಿ ಕಳಿಸಿದ್ರು ಕೂಡ ನಾವು ಭಗವಂತನ ಸಂಪರ್ಕ ಕಳ್ಕೊಳ್ತೇವೆ. ನಮ್ಮ ತಂದೆಗೂ ನಮಗೂ ಏನೋ ಇರ್ಬೋದು 108. ಉಪ್ಪು ಹುಳಿ ಖಾರ ತಿಂದು ದೇಹ ಆಗಿದ್ರಿಂದ ಒಂದು ಮಾತು ಹೋಗ್ಬೋದು, ಒಂದು ಮಾತು ಬರ್ಬೋದು. ಆದರೆ ಅಷ್ಟು ಮಾತ್ರಕ್ಕೆ ನಾವು ತಂದೆಯನ್ನು ದೂರ ಮಾಡಿದರೆ, ತಾಯಿಯನ್ನು ದೂರ ಮಾಡಿದರೆ ಆಗೋದೇನೆಂದ್ರೆ ನಾವು ದೇವರನ್ನೇ ದೂರ ಮಾಡ್ತಾ ಇರ್ತೇವೆ. ನಮ್ಮ ಮುಂದಿನ ಕೊಂಡಿಯಾಗಿರ್ತಾರೆ ಅವರು, ಹಾಗಾಗಿ ಅವ್ರಿಗೆ ಹೆಚ್ಚು ಬೆಲೆ. ಪಿತೃಗಳಿಗೆಲ್ಲ ಬೆಲೆ ಇದೆ, ಅವರೆಲ್ಲ ಕೊಂಡಿಗಳು. ಜಗತ್ತಿನ ತಂದೆಗೂ ನಮಗೂ ಮಧ್ಯದಲ್ಲಿ ಇಷ್ಟು ಕೊಂಡಿಗಳು ಸೇರಿಕೊಂಡಿದೆ. ಎಲ್ಲ ಕೊಂಡಿಗಳಿಗೂ ನಮ್ಮ ಗೌರವ ಸಲ್ಲಬೇಕು. ಅದು ಮನಸ್ಸಿನಿಂದಲೇ ಬಂದ ಅದು ಏರ್ಪಡುವಂಥದ್ದು ಅಂತ. ಕಳ್ಕೊಂಡ್ರೆ ಹೋಯ್ತು, ನಾವೇ ಕಳ್ಕೊಡ್ತೇವೆ, ನಮಗೆ ಇರೋದಿಲ್ಲ ಅಂತ. ಹಾಗಾಗಿ ಅವರ ಸೇವೆಗೆ ಅಂತ ಅದ್ಭುತವಾಗಿರುವಂಥ ಫಲ ಇದೆ. ದಿವ್ಯ ದೇಹ ಬಂದಿದ್ದರಿಂದ ಮನುಕುಮಾರನಿಗೆ ಈಗ ದಿವ್ಯ ದೃಷ್ಟಿ ಇದೆ. ಹಾಗಾಗಿ ಆತ ತನ್ನ ತಂದೆ ತಾಯಿಯರಿಗೆ ಕೊನೆಯ ಮಾತಾಗಿ ಹೇಳ್ತಾನೆ, ಏನೂ ವ್ಯಥೆ ಪಡಬೇಡಿ, ನೀವು ನಾನಿರುವಲ್ಲಿಗೆ ಬರ್ತೀರಿ ಸದ್ಯದಲ್ಲೇ, ಹೆಚ್ಚು ತಡ ಇಲ್ಲ. ನಾನಿರುವಲ್ಲಿಗೆ ನೀವು ಬರ್ತೀರಿ, ನಾವು ಮತ್ತೆ ಒಟ್ಟಿಗೆ ಇರೋಣ ಅಂತ. ಆದರೆ ನೀವು ಕುರುಡರಾಗಿ ಕುಂಟರಾಗಿ ಅಂತಹ ಸ್ಥಿತಿಯಲ್ಲ, ದಿವ್ಯ ದೇಹಧಾರಿಗಳಾಗಿ ನಾವು ಒಟ್ಟಿಗೆ ಇರುವಂಥ ಯೋಗ ಇನ್ನು ಮುಂದಕ್ಕಿದೆ ಎನ್ನುವುದನ್ನು ಕೂಡ ಶ್ರವಣಕುಮಾರ ಅಥವಾ ಮನುಕುಮಾರ್ ಹೇಳ್ತಾನೆ. ತುಂಬ ಅದ್ಭುತ ಈ ಒಂದು ಸಂದರ್ಭ ಅಂತ. ಭವಂತಾವಪಿ ಚ ಕ್ಷಿಪ್ರಂ ಮಮ ಮೂಲಮುಪಯಿಷ್ಯತಃ. ದ್ವಿವಚನ. ಭವಂತಾವಪಿ, ನೀವಿಬ್ಬರು ಕೂಡ ಕ್ಷಿಪ್ರಂ, ತಡವೇ ಇಲ್ಲದೆ, ಮಮ ಮೂಲಮುಪಯಿಷ್ಯತಃ, ನಾನಿರುವಲ್ಲಿಗೆ ಬರ್ತೀರಿ ಎಂಬುದಾಗಿ ಹೇಳಿ ದಿವ್ಯ ವಿಮಾನವನ್ನೇರಿ. ಅದು ಕೂಡ ದಿವ್ಯವೇ, ನೀವು ಮುಟ್ಟಿದ್ರೆ ಸಿಗಬೇಕು ಅಂತಿಲ್ಲ ಆ ವಿಮಾನ ಅದು. ಯಾಕಂದರೆ ದಿವ್ಯ ಶರೀರಕ್ಕೆ ತಕ್ಕಂಥ ದಿವ್ಯ ವಿಮಾನ ಅಂತ ದೃಷ್ಟಿ ಇದ್ದಾಗ, ದಿವ್ಯ ದೃಷ್ಟಿ ಇದ್ದಾಗ ಕಾಣುವಂಥದ್ದು, ಎಲ್ಲ ಒಂದಕ್ಕೊಂದು ಹೊಂದಿಕೆ ಅದು ಅಂತ. ಹಾಗಾಗಿ ದಿವ್ಯ ಶರೀರಧಾರಿಯಾದ ಮಣಿಪುತ್ರ ದಿವ್ಯರ ದೊರೆಯ ಜೊತೆಯಲ್ಲಿ, ದೇವಲೋಕದ ದೊರೆಯ ಜೊತೆಯಲ್ಲಿ ದಿವ್ಯ ವಿಮಾನವನ್ನೇರಿ ದಿವ್ಯಗೆ ಸಾಗಿದ, ದೇವಲೋಕಕ್ಕೆ ಸಾಗಿದ. ಜಿತೇಂದ್ರಿಯ ಅನ್ನೋ ಶಬ್ದ ಬಳಸ್ತಾರೆ ಇಲ್ಲಿ. ಯಾಕಪ್ಪ ಅಂದರೆ ಇಂದ್ರಿಯ ಜಯವನ್ನು ಸಾಧನೆ ಮಾಡಿದ್ದವನು, ಅವನ ಇಂದ್ರಿಯಗಳು ಅವನ ಹತೋಟಿಯಲ್ಲಿದ್ದು. ಬದುಕಿದ್ದಾಗ, ಈ ಲೋಕದಲ್ಲಿ ಬದುಕಿದ್ದಾಗ ಇಂದ್ರಿಯಗಳ ಮೇಲೆ ಹತೋಟಿ ಇತ್ತು ಅವನಿಗೆ. ಹಾಗಾಗಿ ಸೇವೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗ ಕಣ್ಣು ಬೇರೆ ಕಡೆ ಕರ್ಕೊಂಡೋದ್ರೆ, ಕಿವಿ ಬೇರೆ ಕಡೆ ಕರ್ಕೊಂಡೋದ್ರೆ ಹೇಗೆ ತಂದೆ ತಾಯಿ ಸೇವೆ ಮಾಡ್ತಾನೆ? ಏನೋ ನೋಡಬೇಕು ಅಂತ ಅನಿಸ್ತು, ಹೋಗ್ತಾ ಇದ್ದ ಎದ್ದು. ಏನೋ ತಿನ್ನಬೇಕು ಅಂತ ಅನಿಸ್ತು, ಇವುಗಳಿಗೆ ಒಳಗಾಗದೆ ಅಂತ ಇವುಗಳನ್ನು ಮೆಟ್ಟಿ ನಿಂತು, ಮೀರಿ ನಿಂತು ತಂದೆ ತಾಯಿಗಳ ಸೇವೆಯನ್ನು ಮಾಡಿದ್ದಾನೆ. ಅಂದರೆ ತನ್ನ ಸುಖವನ್ನು ಅವನು ನೋಡಿಲ್ಲ ಅಂತ. ಇಂದ್ರಿಯಗಳು ಏನು ಕೇಳ್ತವೆ, ಕಣ್ಣು ಕಿವಿ ಮೂಗು, ಅದನ್ನು ಉಪೇಕ್ಷಿಸಿ ತಂದೆ ತಾಯಿಗಳ ಸೇವೆಯನ್ನು ಮಾಡಿದ್ದ, ಹತೋಟಿಯನ್ನು ಇಟ್ಕೊಂಡಿದ್ದ. ಅದರ ಫಲವಾಗಿ ಇದೆಲ್ಲ ಪ್ರಾಪ್ತ ಆಗುವಂಥದ್ದು ಅಂತ. ಒಂದೆರಡು ಮಾತನ್ನು ಹೇಳಿ ಮುಂದುವರಿಯೋಣ ಈ ಸಂದರ್ಭದಲ್ಲಿ. ಈ ಕರ್ಮಲೀಲೆ ಹೇಗಿರುತ್ತೆ ಅಂತ. ಕರ್ಮಲೀಲೆ ಅಥವಾ ವಿಧಿ ಲೀಲೆ. ವಿಧಿ ಲೀಲೆ ಅಂದ್ರೇನು? ಕರ್ಮಲೀಲೆ ಇದು ಅಂತ. ಈಗ ಬೆಳಗಿನ ಜಾವ
ಮಧ್ಯರಾತ್ರಿಯೋ ಬೆಳಗಿನ ಜಾವೋ, ಮಧ್ಯರಾತ್ರಿ ಅಲ್ಲ, ಅಪರರಾತ್ರಿ ಬೆಳಗಿನ ಜಾವ ನೀರು ತರುವುದಕ್ಕೆ ಸರಿಯೂ ನದಿ ಹತ್ರ ಬಂದು ಅಲ್ಲಿ ಬಾಣದಿಂದ ಬಿದ್ದನಾಗಿ ಹತನಾಗುವುದು ಮುನಿಕುಮಾರನ ಕರ್ಮ. ಗಮನಿಸಿ ಇದನ್ನ ಅಂತ. ಇದವನ ಕರ್ಮ ಅಂತ, ಅವನ ಪೂರ್ವಕರ್ಮ ಕೆಲಸ ಮಾಡ್ತಾ ಇದೆ ಅಂತ. ಇಲ್ಲಿ ಅವನು ಹಾಗೆ ಸಾಯಬೇಕಾದ್ರೆ ಸಾವು ಅನ್ನುವುದಂತೂ ಕರ್ಮದಿಂದಲೇ ಬರಬೇಕು, ಅಂದರೆ ಹಳೆ ಕರ್ಮದಿಂದಲೇ ಬರಬೇಕು. ಈಗಿನ ಕಾಲದ ಕರ್ಮದ, ಈ ದೇಹದ ಕರ್ಮದಿಂದ ಬರುವಂಥದ್ದಲ್ಲ. ಹಾಗಾಗಿ ಸಾಮಾನ್ಯವಾಗಿ ಸಾವನ್ನು ಬದಲಿಸುವಂಥದ್ದು, ಸಾವನ್ನು ಹೇಳುವಂಥದ್ದೆಲ್ಲ ಕಷ್ಟ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅದು ಅಸಾಧ್ಯವಾದ ಸಂಗತಿಗಳಲ್ಲಿ ಒಂದು ಸಾಮಾನ್ಯವಾಗಿ ಬದಲಾವಣೆ ಇಲ್ಲ ಅದಕ್ಕೆ ಅಂತ. ಹುಟ್ಟುವಾಗಲೇ ತೀರ್ಮಾನ ಆಗ್ಬಿಟ್ಟಿದೆ ಅದು ಅಂತ, ಹೀಗೆ ಹೋಗ್ಬೇಕು ಅನ್ನೋದು ಕರ್ಮ ಇದೆ ಅದಕ್ಕೊಂದು ಅಂತ. ಹಾಗಾಗಿ ಈ ರೀತಿಯಲ್ಲಿ ಮೃತ್ಯುವನ್ನು ಹೊಂದುವುದು ಮುನಿಕುಮಾರನ ಕರ್ಮ. ಬೆಳೆದ ರತ್ನದಂಥ ಪುತ್ರನನ್ನು ಕಳೆದುಕೊಳ್ಳುವುದು ಆ ದಂಪತಿಗಳ ಕರ್ಮ. ಅದು ಅವನು ಅಲ್ಲೇ ಬಂದು ಹುಟ್ಟಬೇಕು. ಯಾರು? ಆ ಮುನಿಕುಮಾರ ಇವರಿಬ್ಬರು ಮಗನಾಗಿ ಬಂದು ಹುಟ್ಟಬೇಕು. ಯಾಕೆಂದ್ರೆ ಅವ್ರಿಗೆ ಆ ಕರ್ಮ ಇದೆ. ಆ ವಯಸ್ಸಿಗೆ ಮಗನನ್ನು ಕಳ್ಕೊಳ್ಳೋ ಕರ್ಮ ಅವರಿಗಿದೆ. ಇವನಿಗೆ ಸಾಯುವ ಕರ್ಮ ಇದೆ. ಆ ವಯಸ್ಸಿಗೆ ಸರಿಯಾಗಿ ಸಾಯುವ ಕರ್ಮ ಇದೆ. ಹೇಗೆ ಅದು ಒಂದು ಸೇರಿಕೊಳ್ತಾ ಇದೆ ನೋಡಿ ಅಂತ. ಆಮೇಲೆ ಆನೆಯನ್ನು ಕೊಲ್ಲಲೆಳಿಸಿ ಅದರ ಬದಲು ಮುನಿಕುಮಾರನನ್ನು ಕೊಂದು ಪರಿಣಾಮವಾಗಿ ಶಾಪವನ್ನು ಪಡೆದು ದುರಂತವನ್ನು ಕಾಣುವುದು ದಶರಥನ ಕರ್ಮ. ಎಲ್ಲ ಬಂದು ಸೇರಬೇಕು ಅಂತ, ಅದು ವಿಧಿಲೀಲೆ ಅಂತ, ಕರ್ಮಲೀಲೆ ಅಂತ. ಅವನನ್ನು ಎಲ್ಲ ತಂದು ಒಂದು ಕಡೆ ಜೋಡಿಸಿ ಅವ್ರವ್ರಿಗೆ ಆಗಬೇಕಾದನ್ನು ಮಾಡಿಸಿ ಕಳಿಸ್ಕೊಡ್ತದೆ ವಿಧಿ ಅಂತ. ಒಂದು ಸುಭಾಷಿತ ನಮಗೆ ತುಂಬ ಪ್ರಿಯವಾದದ್ದು. ನೇರವಾಗಿ ಕೂತ್ಕೊಳ್ಳಿ ಎಲ್ಲರೂ ಕೂಡ. ಆ ಸುಭಾಷಿತವನ್ನು ನೀವು ಕಲ್ತ್ಕೊಳ್ಬೇಕು. ಈಗಾಗಲೇ ಗೊತ್ತಿರ್ಬೋದು, ನಮ್ಮ ಬಾಯಲ್ಲಿ ನೀವು ಕೇಳಿರ್ತೀರಿ ಅದನ್ನು. ದ್ವೀಪಾದನ್ಯಸ್ಮಾದಪಿ ಮಧ್ಯಾದಿಪಿ ಜಲನಿಧೇ ದಿಶೋಪ್ಯಂತಾತ್ ಆನೀಯ ಝಟಿತಿ ಘಟಯಿತಿ ವಿಧಿ ಅಭಿಮತಂ ಅಭಿಮುಖೀಭೂತಃ. ಅದ್ಭುತವಾಗಿರುವಂಥದ್ದು ಸುಭಾಷಿತ ಇದು. ವಿಧಿ ಜೋಡಿಸ್ತದೆ ಕರ್ಕೊಂಡು ಬಂದು ಅಂತ. ಆ ಪಾತ್ರಧಾರಿಗಳು ಎಲ್ಲೆಲ್ಲಾರು ಇರಲೇಬೇಕಾದ್ರೆ ಆ ಹೊತ್ತಿಗೆ ಕರ್ಕೊಂಡು ಬಂದು ಅವರನ್ನು ಜೋಡಿಸುವಂಥದ್ದು ವಿಧಿಯ ಮಹಿಮೆ ಇದು ಅಂತ. ದ್ವೀಪಾದನ್ಯಸ್ಮಾತ್, ಬೇರೆ ದ್ವೀಪದಲ್ಲಿರಲಿ ಬೇಕಾದ್ರೆ, ಮಧ್ಯಾದಿಪಿ ಜಲನಿಧೇಹೆ, ಸಮುದ್ರದ ಮಧ್ಯೆ ಇರಲಿ, ದಿಶೋಪ್ಯಂತಾತ್, ದಿಗಂತದಲ್ಲಿರಲಿ ಅಂತ. ಯಾವುದೋ ವಿಮಾನವನ್ನು ಆಕಾಶ ನೌಕೆಯನ್ನು ಏರಿ ಯಾವುದೋ ದಿಕ್ಕಿನ ತುದಿಯಲ್ಲೆಲ್ಲೋ ಹೋಗಿರಲೇಬೇಕಾದ್ರೆ ಆನೀಯ ಸೆಳೆತಂದು ಝಟಿತಿ ತಡವಿಲ್ಲದೆ ಘಟಯಿತಿ ವಿಧಿ, ಜೋಡಿಸ್ತದೆ ವಿಧಿ ಅನ್ನುವಂಥದ್ದು, ಅವ್ರನ್ನು ಕೂಡಿಸ್ತದೆ. ಅಭಿಮತಂ, ಯಾರನ್ನು ಕೂಡಿಸ್ಬೇಕು ಅಂತಿದೆಯೋ ವಿಧಿಗೆ, ಯಾರನ್ನು ಜೋಡಿಸ್ಬೇಕು ಅಂತಿದೆಯೋ ಅವರನ್ನು ಅವ್ರು ಆ ಕಡೆ ನೋಡ್ತಾ ಇರಲೇಬೇಕಾದ್ರೆ ವಿಧಿ ಇವ್ರ ಕಡೆಗೆ ನೋಡ್ತಾ ಇರ್ತದೆ. ಅಭಿಮುಖೀಭೂತಃ, ಆ ಕಡೆಗೆ ತಿರುಗ್ತದೆ ವಿಧಿ, ಆ ಜೀವದ ಕಡೆಗೆ. ಬಾ ಇಲ್ಲಿ, ಓ ಇಲ್ಲಿ ಬಾ, ಇಲ್ಲಿ ಏನೊಂದು ಆಗೋದಿದೆ ನಿನಗೆ ಅಂತ. ಅದೆಲ್ಲ ಕರ್ಮ ಅಂತ. ಈಗ ಇಲ್ಲೇ ಉದಾಹರಣೆ ನಿಮಗೆ ಕೊಡುವಂಥದ್ದು, ದಶರಥ ಇರೋದಲ್ಲಿ ಅಯೋಧ್ಯೆ ಅರಮನೆಯಲ್ಲಿ, ಮುನಿಕುಮಾರ ಇರೋದಲ್ಲಿ ಕಾಡೊಳಗಿನ ಆಶ್ರಮದಲ್ಲಿ ಅಂತ. ಇವನು ಬೇಟೆಗೆ ಅಂತ ಬಂದ, ಅವನು ನೀರು ತರೋಕೆ ಅಂತ ಬಂದಿದ್ದೆಲ್ಲಿಗೆ? ಒಂದೇ ಸ್ಥಳಕ್ಕೆ. ಬೆಳಗಾದ್ಮೇಲೆ ನೀರು ತರ್ಬೋದಾಗಿತ್ತಲ್ಲ ಅವನು. ಆ ಹೊತ್ತಿಗೆ ಯಾಕೆ ಹೋಗ್ಬೇಕು? ಬೇಡ, ಒಂದೆರಡು ಗಂಟೆ ಆಚೆ ಬಂದರೂ ಕೂಡ ಅದು ತಪ್ಪಿ ಹೋಗ್ಬೋದು. ರಾತ್ರಿಯೇ ನೀರು ತಂದಿದ್ರೆ ಒಂದು ವೇಳೆ, ಅಥವಾ ಒಂದು ಸ್ವಲ್ಪ ತಡೆದು ನೀರು ತಂದಿದ್ರೆ ಅವನು ಎಷ್ಟೊತ್ತಿಗೆ ಏನೋ ಇದಕ್ಕಿಂತ ಒಂದು ಗಳಿಗೆ ಮುಂಚೆ ಒಂದು ನಿಜವಾದ ಆನೆಯೋ ಕಾಡ್ಕೊಂಡು ಬಂದಿದ್ರೆ ಅಲ್ಲಿಗೆ ಆ ಸ್ಥಳಕ್ಕೆ. ಇದ್ಯಾವುದೂ ಘಟಿಸಲಿಲ್ಲ ನೋಡಿ ಅಂತ. ಹಾಗಾಗಿ ಅಯೋಧ್ಯೆಯ ದಶರಥ, ತಪೋವನದ ಮುನಿಕುಮಾರ ಇಬ್ಬರು ಒಂದೇ ಹೊತ್ತಿಗೆ ಅಲ್ಲಿಗೆ ಬರ್ತಾರೆ. ಇಲ್ಲಿಗೆ ಆ ನಿಪಾನಕ್ಕೆ, ನೀರು ಕುಡಿಯುವ ಸ್ಥಳಕ್ಕೆ ಬರ್ತಾರೆ. ಸರಿಯೂ ನದಿಯ ಒಂದು ಘಟ್ಟಕ್ಕೆ ಅವರು ಬರ್ತಾರೆ. ಹೇಗೆ ಅವರು ಎದುರು ಬದಲಾಗ್ತಾರೆ ಅಂದರೆ, ಹೊಂಚು ಹಾಕಿ ಕಾಯ್ತಾ ಇದ್ದ ದಶರಥ ಅಲ್ಲಿಗೆ ಯಾವುದಾದ್ರು ಪ್ರಾಣಿ ಬಂದಿತ್ತ, ಅಲ್ಲಿಗೆ ಮುನಿಕುಮಾರ ಬರಬೇಕು ಅಂದರೆ ಏನದು ಅಂದರೆ ಅದೇ ದ್ವೀಪಾದನ್ಯಸ್ಮಾತ್ ಮಧ್ಯಾದಿಪ ಜಲನಿಧೇ ದಿಶೋಪ್ಯಂತಾತ್ ಆನೀಯ ಝಟಿತಿ ಘಟಯಿತಿ ವಿಧಿ. ಕರ್ಮ ಕೂಡಿಸುವಂಥದ್ದು ಹಾಗೆ ಅಂತೆ. ಇವನ ಕರ್ಮ ಅವನ ಕರ್ಮ ಹೊಂದಾಣಿಕೆಯಾದಾಗ ಒಂದು ಮದುವೆ ಏರ್ಪಡ್ತದೆ ಅಂತ. ಮದುವೆ ಅಂದರೆ
ಈ ಗಂಡ ಹೆಂಡತಿ ಮಧ್ಯೆ ಆಗೋದು ಮಾತ್ರ ಅಂತ ಅನ್ಕೊಳ್ಬೇಡಿ ನೀವು, ಇದೆಲ್ಲ ಒಂಥರದಲ್ಲಿ ಅದೇ ಅದು ಬಂದು ಸೇರ್ಕೊಳ್ಬಂಥದ್ದು ಅಲ್ಲಿಗೆ ಅಂತ. ನಿಮಗೆ ಗರುಡನ ಕಥೆ ಹೇಳಿದ್ ನೆನಪಿರ್ಬೋದಲ್ವಾ? ನೆನ್ಪು ಮಾಡ್ಕೊಳ್ಳಿ ಒಂದ್ಸತಿ, ನೆನಪಿಸ್ತೇವೆ ನಮಗೆ, ಯಾರು ಕೆಲವ್ರು ಕೇಳದೆ ಇದ್ದರು ಇರ್ಬೋದು ಅಂತ. ಪಕ್ಷಿರಾಜ ಗರುಡ ಅವನು ಯಾವುದೋ ಒಂದು ದೇವ ಸನ್ನಿಧಿಗೆ ಅವನು ಬಂದಿದ್ದ. ಎಲ್ಲರೂ ಬಂದಿದ್ರು, ಬರಬೇಕಾಗಿತ್ತು ಆ ಸಂದರ್ಭಕ್ಕೆ ಅಲ್ಲಿಗೆ. ಅವನು ಬಂದಿದ್ದ. ಅಲ್ಲಿ ಬರಬೇಕಾದ್ರೆ ಹೊರಗಡೆಗೆ ಒಂದು ಮರದ ಮೇಲೆ ಒಂದು ಪಾರಿವಾಳ ಗಡ 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 ನಡುಗ್ತಾ ಇದೆ, ಕೂತಿದೆ ಅಲ್ಲಿ. ನೋಡ್ದ ಗರುಡ, ಪಕ್ಷಿ ರಾಜ ಅಲ್ವಾ, ಇವನ ಪ್ರಜೆ ಅದು. ಏನು ತೊಂದರೆ ನಿನಗೆ ಅಂತ ಕೇಳಿದ್ರೆ, ಯಾಕೆ ಭಯಪಡ್ತಾ ಇದೆಯೇ? ತೊಂದರೆಯ? ಈಗ ತಾನೇ ಯಮಧರ್ಮ ನಾನು ದಾಟ್ಕೊಂಡು ಮುಂದೆ ಹೋದ, ಒಳಗಡೆ ಹೋದ, ಕೆಕ್ಕರಿಸಿ ನೋಡಿ ಹೋದ ನನ್ನ ಕಡೆಗೆ ಒಂದ್ಸರಿ. ಮೃತ್ಯುದೇವ ನೋಡಿದ ಮೇಲೆ ಬದುಕುಂಟ ಮತ್ತೆ ನಡುಗದೆ ಮತ್ತೇನು ಮಾಡಲಿ ನಾನು ಅಂತ. ಅದಕ್ಕೆ ಗರುಡ ಹೇಳ್ದ, ನಾನಿರುವಾಗ ನೀನು ಯಾಕೆ ಭಯಪಡಬೇಕು? ಧೈರ್ಯವಾಗಿರು, ನಿನ್ನನ್ನು ಕಾಯೋದು ನನ್ನ ಕೆಲಸ. ಇಲ್ಲೇ ನಿನಗೀಗ ನಿನ್ನನ್ನು ಕೊಲ್ತಾನ ಅವನು, ಸಾವು ಬರುವಂತೆ ಮಾಡ್ತಾನೆ, ಬಿಡು ಅಂಥೇಳಿ ಆ ಪಕ್ಷಿಯನ್ನು ಎತ್ಕೊಂಡು, ಗರುಡ ಅಲ್ವಾ, ಅವನ ವೇಗ ಅಸಮಾನ, ಅದು ಅತ್ಯದ್ಭುತ ಅದು. ಹಾಗಾಗಿ ಎಷ್ಟೋ ದೂರದ, ಅಂದರೆ ಇತಿಮಿತಿಗಳೆಲ್ಲ ಅಷ್ಟು ದೂರದ ಒಂದು ಪರ್ವತಾಗ್ರದ ಮೇಲೆ ಇಟ್ಟು ಆ ಪಕ್ಷಿಯನ್ನು ಆರಾಮಾಗಿರೋ, ಇಲ್ಲಿ ನೆಮ್ಮದಿಯಾಗಿರೋಣ, ಇಲ್ಲಿ ಅಲ್ಲಿ ಬಂದು ಕಾಯ್ತಾ ಇರಲಿ ಯಮಧರ್ಮ. ಎಲ್ಲಿ? ಆ ದೇವಸ್ಥಾನದ ಬಂದು ಕಾಯ್ತಾ ಇರಲಿ ಯಮಧರ್ಮ, ನೀನು ಇಲ್ಲಿರು ಅಂತೇಳಿ ಬಂದಂತೆ. ಬರುವಾಗ ಯಮಧರ್ಮನ ಭೇಟಿ ಆಯಿತು. ಯಮಧರ್ಮನನ್ನು ಸ್ವಲ್ಪ ಹೆಮ್ಮೆಯಿಂದ ಟಿವಿಯಿಂದ ನೋಡಿದಂತೆ ಗರುಡ. ಅದಕ್ಕೆ ಯಮಧರ್ಮ ಕೇಳಿದಂತೆ, ಏನು ಇಷ್ಟು ಟಿವಿಯಿಂದ ನೋಡೋದು, ಯಾವತ್ತು ನಾವು ಭೇಟಿ ಆಗ್ತಾ ಇರ್ತೇವೆ, ಆಗ ಈಗ ಈ ಒಂದು ಗತಿ ಯಾಕೆ ಅಂತ. ಅದಕ್ಕೆ ಗರುಡ ಹೇಳಿದಂತೆ, ನನ್ನ ಒಂದು ಪ್ರಜೆಯನ್ನು ಮುಗಿಸ್ಬೇಕು ಅಂತ ಏನು ಮಾಡಿದ್ಯಲ್ಲ, ನಾನು ಬಚಾವ್ ಮಾಡಿದ್ದೇನೆ ಅವನನ್ನು, ಅದು ಆ ಪ್ರಜೆಯನ್ನು. ಏನು ಬಚಾವ್ ಮಾಡಿದೆಯೇ ಅಂತ. ಇಷ್ಟು ದೂರದ ಪರ್ವತದಲ್ಲಿ ಇಟ್ಟು ಬಂದಿದ್ದೇನೆ ಆ ಪಕ್ಷಿಯನ್ನು ಅಂತ. ಹಾಗೆ ಯಮಧರ್ಮ, ಅದಕ್ಕೆ ನೋಡಿದ್ದು ನಾನು ಅಂತ. ಕ್ಷಣ ಕೆಳೆದು ಅಲ್ಲಿ ಸಾವು ಬರಬೇಕು ಆ ಪಕ್ಷಿಗೆ, ಇನ್ನೂ ಇಲ್ಲೇ ಇದೆಯಲ್ಲ ಇದು, ಅಲ್ಲಿ ಹೋಗೋದು ಹೇಗೆ ಅದು? ಇಲ್ಲಿಂದ ಅಲ್ಲಿವರೆಗೆ ಈ ಪಕ್ಷಿ ಹೇಗೆ, ಯಾವ ರೀತಿಯ ಪ್ರಯತ್ನ ಪಟ್ಟರು ಕೂಡ ಅದರ ಪುಟ್ಟ ರೆಕ್ಕೆಗಳಲ್ಲಿ ಸಾಧ್ಯವೇ ಇಲ್ಲ ಹೋಗಿ ಮುಟ್ಟೋದಕ್ಕೆ ಅಲ್ಲಿಗೆ ಅಂತ. ನನ್ನ ಸಮಸ್ಯೆ ಅದು, ಆ ಪಕ್ಷಿ ಮೇಲೆ ನನಗೇನೂ ಇಲ್ಲ ಅಂತ. ಇಲ್ಲೇನು ಮಾಡ್ತಿದ್ದೆ ಈಗಲೂ ನೀನು ಅಂತ, ಅಲ್ಲಿ ಸಾಯ್ಬೇಕು ನೀನು, ಇನ್ನೊಂದು ಗಳಿಗೆಯಲ್ಲಿ ಅಲ್ಲಿ ಸಾಯ್ಬೇಕು ನೀನು ಅಂತ. ನೀನು ಹೇಗೆ ಹೋಗಿ ಮುಟ್ಟೋದು ಅಂತ ನಾನು ಯೋಚನೆ ಮಾಡಿದರೆ, ಪರವಾಗಿಲ್ಲ ಬಿಡು, ಆಯಿತು, ನೀನೇ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಕಾರಣ ನಿನಗೊಂದು ಧನ್ಯವಾದ ಅಂತ ಯಮಧರ್ಮ ಗರುಡನಿಗೆ ಹೇಳಿದ ಅಂತ. ಇದೇನಪ್ಪ ಅಂದರೆ, ಆನೀಯ ಝಟಿತಿ ಘಟಯತಿ ವಿಧಿ ಅಂತ. ವಿಧಿ ಕೂಡ್ಸತ್ತೆ. ಈ ಪರ್ವತದಲ್ಲಿ ಆ ಪಕ್ಷಿಗೆ ಸಾವು ಬರಬೇಕು ಅಂದರೆ ಅದು ಎಲ್ಲೇ ಇರಲಿ ಇಲ್ಲಿ ಬಂದು ಮುಟ್ಟಬೇಕು. ಸಾಕ್ಷಾತ್ ಗರುಡನೇ ಕರ್ಕೊಂಡು ಬರಬೇಕು. ಪಾಪ ಅವನು ಕಾಯಬೇಕು ಅಂತ ಕರ್ಕೊಂಡು ಬಂದಿದ್ದು, ಪಕ್ಷಿಯನ್ನು ಉಳಿಸ್ಬೇಕು ಅಂತ ಅವನು ಪ್ರಯತ್ನ ಮಾಡಿದ್ದು. ಆದರೆ ಕರ್ಮ ನಗ್ತಾ ಇರ್ತದೆ ಹಿಂದಿಂದ ಅಂತ, ನೀ ಕರ್ಕೊಂಡೋಗು, ನನ್ನ ಯೋಜನೆ ಬೇರೆ ಇದೆ ಅಂತ, ನಾನು ಮಾಡೋದು ನಾನು ಮಾಡ್ತೇನೆ, ನೀನು ಮಾಡೋದು ನೀವು ಮಾಡು ಅಂತ. ಹೀಗಾಗ್ತದೆ ಜೀವನದಲ್ಲಿ ಅಂತ, ಹೀಗಾಗ್ತದೆ. ನಾವು ಯಾವಾಗಲೂ ಒಂದು ಉದಾಹರಣೆ ನೆನಪಡ್ಕೊಳ್ತಾ ಇರ್ತೇವೆ ಸದಾಕಾಲವೂ ಕೂಡ. ಚೈನಾ ದೇಶದ ಒಂದು ಉದಾಹರಣೆ ಅದು. ಅವನು ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದ, ಬೇಸಿಗೆ ಕಾಲ, ಬಿಸಿಲು, ಸೆಕೆ, ತುಂಬ ಸೆಕೆ ಅಂತ ಅನಿಸ್ಬಿಡ್ತಾ ಅವನಿಗೆ. ಆಗ ಅಂಗಿಯ ಒಂದೆರಡು ಗುಂಡಿಗಳನ್ನು, ಮೇಲಿನ ಗುಂಡಿಗಳನ್ನು ಕಳಚಿ ಹೀಗೆ ಅಂದ್ಕೊಂಡಂತ, ಗಾಳಿ ಬರಲಿ ಅಂತ. ಆಕಾಶದಲ್ಲಿ ಒಂದು ಹೊದ್ದು ಹಾರೋಗ್ತಾ ಇತ್ತು, ಒಂದು ಹಾವು ಕಚ್ಕೊಂಡು, ಮಿಡಿನಾಗರ ಕಚ್ಕೊಂಡು ಹಾರೋಗ್ತಾ ಇತ್ತು. ಅದು ಹೇಗೋ ಆ ಒದ್ದಾಟದಲ್ಲಿ ಹಾವು ಅದರ ಕೈಯಿಂದ ತಪ್ಪಿಸ್ಕೊಂಡು ಬಿದ್ದಿದ್ದೆಲ್ಲಪ್ಪ ಬಂತು ಅಂದರೆ, ಇವನು ಅಂಗಿ ಒಳಗೆ ಬಿದ್ದಿತ್ತು, ತಲೆ ಮೇಲೆ ಬೀಳಲಿಲ್ಲ, ತಲೆ ಮೇಲೆ ಬಿದ್ದರೆಲ್ಲ ಕೆಳಗೆ ಬೀಳ್ತಾ ಇತ್ತು, ಅಂಗಿ ಒಳಗೆ ಬಿದ್ದಿದ್ದದು ಅಂತ. ಆಮೇಲೆ ಏನು, ಅವನು ಅಂಗಿ ತೆಗೆಯೋರಿಗೆ ಕಚ್ಚಿದ್ದೆ ಅದು ಅಂತ. ಹೀಗಾಗತ್ತೆ. ಹಾಗೆ ಆನೀಯ ಝಟಿತಿ ಘಟಯಿತಿ ವಿಧಿ, ವಿಧಿ ತಂದು ಕೂಡಿಸುತ್ತೆ. ಯಾಕೆಂದರೆ ಕರ್ಮಗಳು ಕಾರಣ ಅದಕ್ಕೆ ಅಂತ. ಆ ಕರ್ಮಗಳಿಂದಾಗಿ ಅದು ಹಾಗೆ ಆಗುವಂಥದ್ದು ಅಂತ. ಹಾಗಾಗಿ ಎಲ್ಲಿಂದಲೋ ಅವನು ಬರ್ತಾನೆ, ಮತ್ತೆಲ್ಲ ಇವನು ಬರ್ತಾನೆ, ಅಲ್ಲಿ ಸೇರ್ಕೊಂಡು ಏನೋ ಒಂದು ಘಟನೆ ಆಗುತ್ತೆ. ಆಮೇಲೆ ಇಬ್ಬರು ಇವನ ಪಾಡಿಗೆ ಇವನು ಒಂದು ಪಾಡಿಗೆ ಅವನು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅಂತ. ಹಾಗಾಗಿ ಅಯೋಧ್ಯೆಯ ದಶರಥ, ಆಶ್ರಮದ ಮುನಿಕುಮಾರ ಇಬ್ಬರು ಸರಿಯೂ ನದಿಯ ನಿಪಾನದಲ್ಲಿ ಭೇಟಿಯಾದರು ಅಂತ. ಯಾಕೆಂದರೆ ಅವನು ಸ್ವರ್ಗಕ್ಕೆ ಹೋಗೋದಿತ್ತು, ದಿವ್ಯ ವಿಮಾನವನ್ನು ಏರಿ, ಇವನು ಶಾಪ ತಗೊಳ್ಳೋದಿತ್ತು, ಮುಂದೆ ಕಷ್ಟಪಡೋದಿತ್ತು. ಹಾಗಾಗಿ ವಿಧಿ ಆ ಏರ್ಪಾಡನ್ನು ಮಾಡಿದೆ. ಮುನಿಕುಮಾರ ಸ್ವರ್ಗವನ್ನು ಏರಿದ ಬಳಿಕ ಆ ವೃದ್ಧ ದಂಪತಿಗಳು, ಅದರಲ್ಲಿಯೂ ಆ ಪತಿ ಮುನಿಕುಮಾರನ ತಂದೆ ತರ್ಪಣವನ್ನು ಕೊಡ್ತಾನೆ, ತನ್ನ ಕರ್ತವ್ಯವನ್ನು ಮಾಡ್ತಾನೆ, ಮಗನಿಗೆ ತರ್ಪಣವನ್ನು ಕೊಡ್ತಾನೆ.
ಹೆಂಡತಿ ಜೊತೆ ಸೇರ್ಕೊಂಡು ತರ್ಪಣ ಕೊಟ್ಟ ನಂತರ ಅವನಿಗೆ ಈಗಲೂ ದುಃಖವನ್ನು ತಡೆಯೋಕ್ಕಾಗ್ತಾ ಇಲ್ಲ. ತುಂಬ ದುಃಖ ಇದೆ ಈಗಲೂ ಕೂಡ. ಯಾಕೆಂದರೆ ಈ ಮಾನುಷಾವಸ್ಥೆ ಅದು ಆ ದುಃಖವನ್ನು ಇಟ್ಕೊಂಡೇ ಬಂದಿದೆ ಅದು. ಮತ್ತು ದುಃಖ ತಡೆಯೋಕ್ಕಾಗಬಾರ್ದು ಅವನಿಗೆ. ಯಾಕೆಂದರೆ ಹಾಗಾದರೆ ಮುಂದೆ ನಡೆಯುವಂಥ ಘಟನೆ ನಡೆಯುವಂಥದ್ದು ಅಂತ 2 ಘಟನೆ ನಡಿಬೇಕು ಇನ್ನು ಮುಂದಕ್ಕಿನ್ನು. ನಡಿಬೇಕು ಅಂದರೆ ಅಷ್ಟು ತೀವ್ರ ದುಃಖ ಅವನಿಗೆ ಆಗಲೇಬೇಕು ಆ ಸಮಯದಲ್ಲಿ ಅಂತ. ಹಾಗಾಗಿ ದುಃಖಾವೇಗದಲ್ಲಿ ದೊರೆಯನ್ನು ಕುರಿತು, ಯುವರಾಜ ದಶರಥನನ್ನು ಕುರಿತು ವೃದ್ಧ ಮುನಿ ಹೇಳ್ತಾನೆ, ಅದ್ಯೈವ ಜಹಿಮಾಂ ರಾಜನ್, ಈಗಲೇ ನನ್ನನ್ನು ಕೊಂದು ಬಿಡು. ಮರಣೆ ನಾಸ್ತಿ ಮೇ ವ್ಯಥ, ನನಗೇನು ಸಾವಿನ ಬಗ್ಗೆ ವ್ಯಥೆ ಇಲ್ಲ. ಇನ್ನೇನಿದೆ ನನಗೆ ಜೀವನದಲ್ಲಿ? ನನ್ನ ಸರ್ವಸ್ವವು ನನ್ನ ಮಗ ಕಳ್ಕೊಂಡಾಯಿತು, ಇನ್ನೇನೂ ಉಳಿದಿಲ್ಲ. ನನ್ನನ್ನು ಕೊಂದರೆ ಉಪಕಾರ ಮಾಡಿದಂತೆ ಆಯಿತು ನೀನು, ಹೊರತು ನನಗೇನು ತೊಂದರೆ ಮಾಡಿದಂತೆ ಆಗಿಲ್ಲ. ಕೊಲ್ಲು ನನ್ನನ್ನು. ಯತು ಶರೇಣ ಏಕಪುತ್ರಂ ಮಾಂ ತ್ವಮಾಕಾರ್ಷೀರ ಪುತ್ರಕಂ. ಇನ್ನು ಒಂದು ಬಾಣ ಏಕಪುತ್ರಕನಾದ ನನ್ನನ್ನು ಅಪುತ್ರಕನನ್ನಾಗಿ ಮಾಡಿತು. ಈವರೆಗೆ ಅವನ ಪದವಿ ಏನು? ಏಕಪುತ್ರಕ ಅಂತ, ಒಂದೇ ಮಗ, ಒಬ್ಬನೇ ಮಗ ಅಂತ. ಇನ್ನು ಮುಂದೆ ಅಪುತ್ರಕ ಅಂತ. ಹಾಗಾಗಿ ಏಕಪುತ್ರಕನನ್ನು ಅಪುತ್ರಕನನ್ನಾಗಿ ಮಾಡಿದೆ ನನ್ನನ್ನು ನೀನು. ಇನ್ನೇನು ಬಾಕಿ? ಕೊಂದು ಕಳೆದು ಬಿಡು ನನ್ನನ್ನು ಎಂಬುದಾಗಿ ಪಾಪ ಆ ವೃದ್ಧ ತಾಪಸ ರಾಜನಿಗೆ ಹೇಳ್ತಾ ಇದ್ದಾನೆ. ಆದರೆ ಅದು ಅಲ್ಲಿಗೆ ನಿಲ್ಲಲಿಲ್ಲ. ಅವನ ದುಃಖ, ಆವೇಗ, ಆಕ್ರೋಶ ಅಲ್ಲಿಗೆ ನಿಲ್ಲಲಿಲ್ಲ. ಅವನೇನು ಹೇಳ್ತಾನೆ ಅಂದರೆ, ಅಜ್ಞಾನದಿಂದಲೇ ಇರಬಹುದು, ಆದರೆ ನೀನು ನನ್ನ ಮಗನನ್ನು ಕೊಂದೆ. ಎಂಥವನನ್ನು ಅಂದರೆ ಶುಚಿಹಿ, ಸ್ಫಟಿಕದಷ್ಟು ನಿರ್ಮಲ, ಒಂದಿನಿತೂ ಕಲ್ಮಶ ಇಲ್ಲ, ಪಾಪ ಇಲ್ಲ, ಅಂತಹ ಒಬ್ಬ ತಾಪಸನನ್ನು, ನನ್ನ ಮಗನನ್ನು ನೀನು ಕೊಂದೆ. ಅದು ಅಜ್ಞಾನದಿಂದ ಕೊಂದಿರ್ಬೋದು, ಅದು ಕೊಂದಿದ್ದಂತೂ ಹೌದು, ನಿನ್ನಿಂದ ಆಯಿತು ಆ ಕಾರ್ಯ ಅದು. ಹಾಗಾಗಿ ನಿನ್ನನ್ನು ಶಪಿಸದೆ ಬಿಡೋದಿಲ್ಲ ನಾನು. ತೇನ ತ್ವಾಂ ಅಭಿಶಪ್ಸ್ಯಾಮಿ, ನಿನ್ನನ್ನು ಶಪಿಸುವೆ. ಸುದುಃಖಂ ಅತಿ ದಾರುಣಂ, ಈ ಶಾಪದ ಫಲ ಅತಿ ದಾರುಣ ಮತ್ತು ಅತ್ಯಂತ ದುಃಖಕರ. ಯಾಕೆಂದರೆ ಅದೇ ದುಃಖವನ್ನು ನಮಗೆ ಕೊಟ್ಟಿದ್ದೆ ನೀನು ಅಂತ. ಅಂಥ ದುಃಖವನ್ನು ಉಂಟು ಮಾಡುವಂಥದ್ದು. ಏನಪ್ಪ ಶಾಪ ಅಂದರೆ, ಯದೇತನ್ ಮಮ ಸಾಂಪ್ರತಂ ಪುತ್ರವ್ಯಸನಜಂ ದುಃಖಂ. ಏನು ನನಗೀಗ ಮಗನನ್ನು ಕಳೆದುಕೊಂಡು ದುಃಖ ಇದೆ, ಇದೇ ರೀತಿಯ ದುಃಖದಿಂದ ರಾಜನ್ ಕಾಲಂ ಗಮಿಷ್ಯಸಿ, ನೀನು ಕೂಡ ಸಾಯ್ತೀಯೆ. ಪುತ್ರೋ ವ್ಯಸನಜಂ ದುಃಖಂ, ಅದೇ ಕರ್ಮ ಅಂತ ಹೇಳೋದು ಅಂತ. ಹಾಗೆ ಎಲ್ಲಿ ಪೆಟ್ಟಾಗಿದೆಯೋ ಅದು ಹಾಗೇ ಬಂದು ಮತ್ತೆ ತಿರುಗಿ ಕೊಡುವಂಥದ್ದು ಅಂತ. ಈಗ ಮಕ್ಕಳಿಲ್ಲದ ದುಃಖದಿಂದ ಇವನು ಬದುಕಲಾರ, ಈ ಮುನಿ ದಂಪತಿಗಳು ಬದುಕಲಾರರು ಇನ್ನು ಮುಂದೆ. ಆ ಸ್ಥಿತಿ ಇದೆ ಈಗ. ಹೀಗೆ ಬರಬೇಕು ಹಿಂದಿರುಗಿಯೋದು ಅಂತ. ಹಾಗಾಗಿ ನೀನು ಕೂಡ ಇದೇ ಬಗೆಯ ಪುತ್ರ ಶೋಕದಿಂದ ಕಾಲವನ್ನು ಹೊಂದು. ರಾಜನ್ ಕಾಲಂ ಗಮಿಷ್ಯಸಿ. ಆದರೆ ನಿನಗೆ ಬ್ರಹ್ಮಹತ್ಯೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ, ಬ್ರಹ್ಮವರ್ಗ ಅಲ್ಲ, ಪತಿ ವೈಶ್ಯ, ಪತ್ನಿ ಶೂದ್ರ ಸ್ತ್ರೀ. ಹಾಗಾಗಿ ಬ್ರಹ್ಮವರ್ಗ ಅಲ್ಲ ಅದು. ಆದರೂ ಕೂಡ ಬ್ರಹ್ಮಹತ್ಯೆ ಸದೃಶವಾಗಿರ್ತಕ್ಕಂಥ ಪಾದಕ ನಿನಗೆ ಬರ್ತಾ ಇತ್ತು. ಯಾಕೆ ಬರಲಿಲ್ಲ ಅಂದರೆ, ಅಜ್ಞಾನಾತ್ತು ಹತಃ, ಅಜ್ಞಾನದಿಂದ ನೀನು ಈ ವಧೆಯನ್ನು ಮಾಡಿದೆ. ಆ ಕಾರಣಕ್ಕಾಗಿ ನಿನಗೆ ಬ್ರಹ್ಮಹತ್ಯೆ ಸದೃಶವಾದ ದೋಷ ಬರಲಿಲ್ಲ. ಆದರೆ ಈ ಭಾವ, ಯಾವ ಭಾವ ನನಗೆ ಈಗ ಇದೆಯೋ ಇದೇ ಬಗೆಯ ಭಾವ ನಿನ್ನನ್ನು ಬಂದು ಕಾಡದಿರದು. ತ್ವಾಮಪಿ ಏತಾದೃಶೋ ಭಾವ, ಇದೇ ಹಾಗಿರುವ ಭಾವ ಅಂತ. ಕ್ಷಿಪ್ರಮೇವ ಗಮಿಷ್ಯತಿ, ಒಂದು ದಿನ ಬಂದು ನಿನ್ನನ್ನು ಈ ಭಾವ ಕಾಡಿಯೇ ಕಾಡ್ತದೆ. ಜೀವಿತ ಅಂತಕರು ಘೋರ, ಅದು ಬಂದು ಕಾಡಿದಾಗ ನೀನು ಉಳಿಯೋದಿಲ್ಲ. ಆ ದುಃಖವನ್ನು ತಡೆಯಲಾರದೆ ಸಾಯ್ತೀಯ ನೀನು. ಜೀವಿತಾಂತಕರು ಘೋರ, ಜೀವಿತಾಂತಕರವಾಗಿರ್ತಕ್ಕಂಥದ್ದು. ಸೀತೆ ಕೂಡ ಇದೇ ಶಬ್ದವನ್ನು ಬಳಸ್ತಾಳೆ. ರಾವಣ ಅಪಹರಿಸುವಾಗ ಸೀತೆ ರಾವಣನನ್ನು ಶಪಿಸ್ತಾಳೆ. ಜೀವಿತಾಂತಕರಂ ಘೋರಂ ರಾಮಾದ್ವ್ಯಸನಮಾಪ್ನು. ಈ ರಾಮನಿಂದ ನಿನಗೆ ಸಂಕಟ ಬರಲಿ, ಆಪತ್ತು ಬರಲಿ. ಎಂಥ ಆಪತ್ತು ಅಂದರೆ ಜೀವಿತಾಂತಕರಂ ಘೋರಂ, ಜೀವಿತವನ್ನೇ ಮುಗಿಸುವಂಥ ಒಂದು ಮಹದಾಪತ್ತು ನಿನಗೆ ರಾಮನಿಂದ ಬರುವಂತೆ ಆಗಲಿ ಎಂಬುದಾಗಿ ಸೀತೆ ಶಪಿಸ್ತಾಳೆ. ಅದೇ ರೀತಿ ಇದೆ ಇದು ಕೂಡ ಅಂತ. ಜೀವಿತಾಂತಕರು ಘೋರ ಅಂತ. ಜೀವಿತಾಂತಕರ, ಆದರೆ ಈಗಲೇ ಅಲ್ಲ, ಮಕ್ಕಳಾಗಬೇಕು. ಮಕ್ಕಳು ಬಹಳ ತಡವಾಗುವಂಥದ್ದು ದಶರಥನಿಗೆ. ಯಾಕೆ ತಡವಾಗುವಂಥದ್ದು ಅಂದರೆ, ಅಷ್ಟು ಕಾಲ ಬದುಕಬೇಕು ಅವನು ಅಂತ.
ಬೇಗ ಮಕ್ಕಳಾದರೆ ಬೇಗ ಈ ಪರಿಸ್ಥಿತಿ ಬರ್ಬೋದು, ಈ ಸಂದರ್ಭ ಬರ್ಬೋದು ಅಂತ. ಅಷ್ಟು ಕಾಲ ಬದುಕಬೇಕಾಗಿದೆ ಅವನು. ಮತ್ತು ದೇವರು ಬರಲಿಕ್ಕೆ ಎಷ್ಟು ಕಾಲ ಇದೆ, ಆ ಗೃಹಸ್ಥಿತಿ, ಆ ಒಂದು ಸುಮುಹೂರ್ತ ಎಲ್ಲ ಅಷ್ಟು ತಡ ಇದೆ. ಇನ್ನು 60,000 ವರ್ಷದಲ್ಲಿ ಅಂಥ ಮುಹೂರ್ತ ಇಲ್ಲ, ರಾಮ ಹುಟ್ಟಲಿಕ್ಕೆ ಬೇಕಾದಂಥ ಮುಹೂರ್ತ ಇಲ್ಲ ಅಂತ. ಹಾಗಾಗಿ ಕಾಯಬೇಕು ಅಲ್ಲಿ ತನಕ ಇರಬೇಕು ದಶರಥ ಅಂತ. ದಾತಾರಮಿವ ದಕ್ಷಿಣ ಕೊಟ್ಟರೆ ಆ ದಕ್ಷಿಣೆ ಕೊಟ್ಟವನನ್ನು ಹಿಂಬಾಲಿಸ್ತಾ ಇರೋದಿಲ್ವಂತೆ. ದಾನವಾಗಿ ದಕ್ಷಿಣೆಯನ್ನು ಕೊಟ್ಟಾಗ ಅದು ಅವನ ಜೊತೆಗೇ ಬರ್ತದೆ ಅಂತದ್ದು. ಯಾಕೆಂದರೆ ಪುಣ್ಯ ಫಲವನ್ನು ಕೊಡಬೇಕು, ಶುಭ ಫಲವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಹಿಂಬಾಲಿಸಿ ಬರ್ತದೆ ಅದು ಅಂತ. ಹೀಗೆ ಹೇಳಿ ಏವಂ ಶಾಪಂ ಮೈನ್ ಯಸ್ಯ, ಹೀಗೆ ನನ್ನನ್ನು ಶಪಿಸಿ, ದಶರಥ ಕೌಸಲ್ಯಗೆ ಹೇಳ್ತಾ ಇದ್ದಾನೆ, ಹೀಗೆ ನನ್ನನ್ನು ಶಪಿಸಿ ಬಹು ಹೊತ್ತು ರೋಧಿಸಿ, ವಿಧವಾಗಿ ರೋಧಿಸಿ ಕೊನೆಗೇನಾಯಿತು ಅಂದರೆ ಆ ವೃದ್ಧ ದಂಪತಿಗಳು ಚಿತೆಯನ್ನೇರಿ ದೇಹತ್ಯಾಗವನ್ನು ಮಾಡಿದರು. ಅದನ್ನೇ ಹೇಳಿದ್ದು. ಅಷ್ಟು ದುಃಖ ಆಗಬೇಕು. ಯಾಕೆಂದರೆ ಶ್ರವಣಕುಮಾರ ಅಥವಾ ಮುನಿಕುಮಾರ ಹೇಳಿದಾನಲ್ಲ, ಬೇಗ ನೀವು ನಾನಿರುವಲ್ಲಿಗೆ ಬರ್ತೀರಿ ಅಂತ. ಬೇಗ ಬರಬೇಕು ಅಂದರೆ ಅಷ್ಟು ದುಃಖ ಆಗಬೇಕು, ತಡ್ಕೊಳಕ್ಕಾಗದೆ ಅವರು ಸಾಯಬೇಕು ಅಂತ. ಅದು ಘಟಿಸಿ ಹೋಯಿತು ಅಂತ. ಚಿತೆಯನ್ನೇರಿ ಆ ಇಬ್ಬರು ಕೂಡ ಪ್ರಾಣಾಂತ್ಯವನ್ನು ಕಾಣ್ತಾರೆ ವೃದ್ಧ ದಂಪತಿಗಳು. ಅದಕ್ಕೆ ಇವನು ಸಾಕ್ಷಿ ಆಗ್ತಾನೆ, ದಶರಥ ಅದಕ್ಕೆ ಆ ಘಟನೆಗೆ ಸಾಕ್ಷಿ ಆಗ್ತಾನೆ. ಹೀಗೆ ಒಂದೇ ಬಾಣ, ಒಂದೇ ಚಿತೆ, ಒಂದೇ ಗತಿ. 3 ಜೀವಗಳು, ತಂದೆ ತಾಯಿ ಮತ್ತು ಮಗ, 3 ಜೀವಗಳು ಒಂದೇ ಕಡೆಗೆ ಹೋದರು. ದಶರಥ ಭಾರವಾದ ಹೃದಯದಿಂದ ಹಿಂದಿರುಗಿದ. ಅದಾಗಿ ಇಷ್ಟು ಕಾಲ ಘಟಿಸಿದ ಮೇಲೆ ದಶರಥನಿಗೆ ಅದು ನೆನಪಾಯ್ತು, ನನ್ನಿಂದ ಇಂಥದ್ದೊಂದು ತಪ್ಪು ನಡೆದಿದೆ ಅಂತ. ಹಾಗಾಗಿ ಕೇಳ್ತಾ ಇದೆಯೋ ಇಲ್ವೋ ಅವಳಿಗೆ, ಕೌಸಲ್ಯಗೆ ಇವನು ಹೇಳ್ತಾ ಇದ್ದಾನೆ ದಶರಥ. ಯಾಕೆಂದರೆ ಕೊನೆಗೆ ಅವನು ಏಕಾಂಗಿ, ಅವನು ಸಾಯೋ ಹೊತ್ತಿನಲ್ಲಿ ಪಕ್ಕದಲ್ಲಿ ಇದ್ರೂ ಕೂಡ ಕೌಸಲ್ಯ ಸುಮಿತ್ರೆಗೆ ಎಚ್ಚರ ಇಲ್ಲ. ದಶರಥ ಸತ್ತಿದ್ದು ಮರುದಿನ ಬೆಳಗ್ಗೆ ಗೊತ್ತಾಗುವಂಥದ್ದು, ಉಳಿದವರಿಗೆಲ್ಲ ಗೊತ್ತಾದ ಮೇಲೆ ಗೊತ್ತಾಗುತ್ತಾರೆ. ಪಕ್ಕದಲ್ಲೇ ಮಲಗಿದ್ದಾರೆ ಇಬ್ಬರು ಕೂಡ, ದಶರಥನ ಪಕ್ಕದಲ್ಲಿ ಕೌಸಲ್ಯ ಪಕ್ಕದಲ್ಲಿ ಸುಮಿತ್ರೆ. ಆದರೆ ಅವರಿಗೆ ದಶರಥ ಸತ್ತಿದ್ದು ಗೊತ್ತಾಗೋದು ಬೆಳಿಗ್ಗೆ ದೊಡ್ಡ ಅಲ್ಲಿ ಒಂದು ಕ್ಷೋಭೆ ನಡೆದ ಮೇಲೆ, ಉಳಿದವರೆಲ್ಲ ಬಂದು ಎಬ್ಬಿಸಿದ ಮೇಲೆ ಗೊತ್ತಾಗುವಂಥದ್ದು, ಗೊತ್ತೇ ಆಗೋದಿಲ್ಲ ಅವರಿಗೆ ಅಂತ. ಹಾಗಾಗಿ ಇವನು ಹೇಳ್ತಾ ಇರುವಾಗ ಕೌಸಲ್ಯ ನಿಜವಾಗ್ಲೂ ಕೇಳ್ತಾ ಇದ್ಲು ಏನು ಅನ್ನೋದು ಇಲ್ಲ ಅಂತಲೇ, ಕೊನೆ ಪಕ್ಷ ಕೊನೆ ಭಾಗವನ್ನು ಅವಳು ಕೇಳಲಿಲ್ಲ ಅಂತಲೇ ನಾವು ಹೇಳಬೇಕಾಗತ್ತೆ ಅಂತ. ತದೇತ ಚಿಂತೆಯಾನೇನ ಸ್ಮೃತಂ ಪಾಪಂ ಮಯ ಸ್ವಯಂ. ಈಗ ನನಗೆ ಅದು ಕೌಸಲ್ಯ ನೆನಪಾಗ್ತಾ ಇದೆ, ನಾನು ಮಾಡಿದ ಪಾಪ. ಶಬ್ದವೇದ್ಯನುಕರ್ಷಿಣ, ಶಬ್ದವೇದಿಯ ಮೂಲಕವಾಗಿ ನಾನು ಮಾಡಿರ್ತಕ್ಕಂಥ ಒಂದು ಪಾಪ. ಶಬ್ದವೇದಿಯ ಮೂಲಕವಾಗಿ ಧನುಸ್ಸನ್ನು ಸೆಳೆದನಲ್ಲ ಅನುಕರ್ಷಿಣ, ಅದರಿಂದ ಬಂದಿರತಕ್ಕಂಥ ಒಂದು ಪಾಪ ಅಂತ ಹೇಳುವಾಗ ಬಾಲ್ಯಾತ್ ಕೃತಂ ಪಾಪಂ ಅಂತ ಹೇಳ್ತಾನೆ ದಶರಥ. ನನ್ನ ಬಾಲ್ಯ, ನಾನು ಆ ಪಾಪವನ್ನು ಮಾಡಿದ್ದು ಅಂತ. ಏನಪ್ಪ ಬಾಲ್ಯ ಅಂದರೆ ದಶರಥರಿಗೊಂದು 5-6 ವರ್ಷವ, ಅವಾಗ 10 ವರ್ಷವ, ಮತ್ತೆ ಯುವರಾಜ ಅವನು, ಎಳೆಯ ಬಾಲಕ ಅಲ್ಲ, ಯುವರಾಜ ಅವನು. ಮತ್ತು ಬಾಲ್ಯ ಅಂತ ಹೇಳ್ತಿರೋದು ಏನು ಅಂದರೆ ಕರ್ಮದ ಮರ್ಮವನ್ನು ಅರಿಯದಾದೆ ಅಂತ, ಅದೇ ಬಾಲ್ಯ ಅಂತ. ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ನೀವು ಅದನ್ನು. ಯಾರು ಬಾಲಕ ಅಂದರೆ ಕರ್ಮದ ಮರ್ಮವನ್ನು ಅರಿಯದೇ ಇದ್ದವನು, ಕರ್ಮದ ಗತಿಯನ್ನು ಅರಿಯದೇ ಇದ್ದವನು. ಏನು ವಿದ್ಯಾಭ್ಯಾಸ ಅಂದರೆ ಕರ್ಮದ ಮರ್ಮವನ್ನು ಅರಿಯುವಂಥದ್ದು, ಅದೇ ವಿದ್ಯಾಭ್ಯಾಸ. ಕರ್ಮವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಯಾವುದು ಶುಭ ಯಾವುದು ಅಶುಭ. ನೀವು ಇಲ್ಲಿಂದ ವಿದ್ಯಾಭ್ಯಾಸ ಮುಗಿಸಿ ಹೊರಡುವಾಗ ನಿಮಗೆ ಸರಿ ತಪ್ಪು ಗೊತ್ತಾದರೆ ನಿಮ್ಗೆ ವಿದ್ಯಾಭ್ಯಾಸ ಸರಿಯಾಗಿದೆ ಅಂತ ಅರ್ಥ. ಅದು ಗೊತ್ತಾಗದೇ ಇದ್ದರೆ ನೀವು ಏನೇ ಓದಿರಿ, ಎಂಥ ದೊಡ್ಡ ಹೆಸರೇ ಬರಲಿ, ಎಂಥ ಪದಕಗಳೇ ಬರಲಿ, ವಿದ್ಯಾಭ್ಯಾಸ ಆಗಿಲ್ಲ ಅಂತ ಅರ್ಥ. ವಿದ್ಯಾಭ್ಯಾಸ ಆಗಿದೆ ಅಂತ ಆಗಬೇಕಾದ್ರೆ ನಿಮಗೆ ಕರ್ಮ ಗೊತ್ತಾಗಬೇಕು, ಕರ್ಮದ ಮರ್ಮ ಗೊತ್ತಾಗಬೇಕು, ಅದೇ ವಿದ್ಯಾಭ್ಯಾಸ. ಯಾವುದೋ ಒಂದು ಗುರುಕುಲದಲ್ಲಿ ತುಂಬ ವರ್ಷ 3 ಜನ ವಿದ್ಯಾರ್ಥಿಗಳು ಓದಿದ ಮೇಲೆ ಹಿಂದಿರುಗಿ ಹೋಗುವಾಗ ಕಳಿಸ್ಕೊಟ್ಟಂತೆ ಗುರು, ಆಯಿತು ಓದಿಯಲ್ಲ ಆಯ್ತಲ್ಲ ಹೋಗಿ ಅಂತ ಕಳಿಸ್ಕೊಟ್ಟನಂತೆ. ಆದರೆ 2 ಹಿಂದಿರುಗಿ ಬಂದ್ರಂತೆ, ಒಬ್ಬ ಮಾತ್ರ ಹೋದನಂತೆ. ಯಾಕೆಂದರೆ ಒಂದು ಚಿಕ್ಕ ಅನುಭವ, ಅದ್ರ ಬಗ್ಗೆ ಅದೊಂದು ಚಿಕ್ಕ ಪರೀಕ್ಷೆಯನ್ನು ಗುರು ಇಟ್ಟಿದ್ದ ಅಲ್ಲಿ ಅಂತ. ದಾರಿಯಲ್ಲಿ ಮುಳ್ಳು ಬಿದ್ದಿತ್ತು, ಮುಳ್ಳನ್ನು ಹಾಕಿಡ್ಲಾಗಿತ್ತು ದಾರಿಯಲ್ಲಿ. ಒಬ್ಬ ಮುಳ್ಳು ಚುಚ್ಕೊಂಡು ಹೋದನಂತೆ, ಮತ್ತೊಬ್ಬ ಹುಷಾರಾಗಿ ಚುಚ್ಚಿಸಿಕೊಳ್ಳದೆ ಮುಳ್ಳನ್ನು ದಾಟ್ಕೊಂಡು ಹೋದನಂತೆ. ಇಬ್ಬರನ್ನು ಗುರು ತಡೆದನಂತೆ ಬಂದು, ನಿಮ್ಗಿನ್ನೂ ವಿದ್ಯಾಭ್ಯಾಸ ಆಗಿಲ್ಲ, ಬನ್ನಿ ಗುರುಕುಲಕ್ಕೆ ಬನ್ನಿ ಅಂತ. 3ನೇವನು
ಸಮಾಧಾನವಾಗಿ ಆ ಮುಳ್ಳೆಲ್ಲವನ್ನು ತೆಗೆದುಹಾಕಿ ದಾರಿಯಿಂದ, ಮತ್ತೆ ಯಾರಿಗೂ ತೊಂದರೆ ಆಗಬಾರ್ದಲ್ವ ಬರೋರಿಗೆ. ಹಾಗಾಗಿ ಆ ಮುಳ್ಳನ್ನು ತೆಗೆದು ಮಾರ್ಗವನ್ನು ನಿಷ್ಕಂಟಕ ಮಾಡಿ ಮುಂದುವರೆದಾಗ ಗುರು ಮತ್ತೊಂದು ಸತಿ ಆಶೀರ್ವಾದ ಮಾಡಿದಂತೆ, ಹೋಗ್ಬಾ ನಿನಗೆ ವಿದ್ಯಾಭ್ಯಾಸ ಆಗಿದೆ ಅಂತ. ಇದು ಪುಸ್ತಕದ ಪ್ರಶ್ನೆ ಅಲ್ಲ ಅಂತ, ನಿಮಗೆ ಯಾವ ಪುಸ್ತಕ ನಿಮಗೆ ಗೊತ್ತಿರೋ ಅನ್ನೋ ವಿಷಯ ಅಲ್ಲ ಅಂತ. ವ್ಯಕ್ತಿತ್ವ ಏನು ಬಂತು? ವ್ಯಕ್ತಿತ್ವ ಚೆನ್ನಾಗಾಗಲಿಲ್ಲ ಅಂತ ನಿಮ್ಗೆ ವಿದ್ಯಾಭ್ಯಾಸ ಆಗಿಲ್ಲ ಅಂತ ಅರ್ಥ. ವಿದ್ಯಾಭ್ಯಾಸ ಇರುವುದೇ ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ. ವ್ಯಕ್ತಿತ್ವ ಅಂದರೆ ಏನು? ಸಾಧು ವ್ಯಕ್ತಿತ್ವ ಅಂದರೆ ಏನು ಅಂದರೆ ಸರಿ ತಪ್ಪುಗಳು ಗೊತ್ತಿದೆ ಅಂತ, ಅದೇ ಸಾಧು ವ್ಯಕ್ತಿತ್ವ ಅಂತ. ಮತ್ತು ಗೊತ್ತಿರೋದು ಮಾತ್ರ ಅಲ್ಲ, ದಶರಥನಿಗೂ ಗೊತ್ತಿದೆ ಆನೆಯನ್ನು ಕೊಲ್ಲಬಾರದು ಅಂತ, ರಾಜನಾದವನು ಅಂತ. ಆದರೆ ಆ ಸಮಯದಲ್ಲಿ ಅದು ಕೆಲಸ ಮಾಡ್ತಾ ಇಲ್ಲ. ಇವನಿಗೆ ಯಾವಾಗ ಬೇಟೆಯ ಆವೇಗ ಉಂಟಾಯಿತೋ ಆ ಸಮಯದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಕಾಳಿದಾಸನ ಶ್ಲೋಕ ಹಿಡಿದ್ವಲ್ವಾ, ಅಪಥೇ ಪದಮರ್ಪಯಂತಿಹಿ. ಅಪಥೆ ದಾರಿ ತಪ್ಪಿ, ಪದಮರ್ಪಯಂತಿಹಿ ಹೆಜ್ಜೆಯನ್ನು ಇಟ್ಬಿಡ್ತಾರೆ. ಶ್ರುತವಂತೋಪಿ, ಚೆನ್ನಾಗಿ ಅಧ್ಯಯನ ಮಾಡಿದವರು ಕೂಡ, ಒಳ್ಳೆಯ ರೀತಿಯಿಂದ ಅಧ್ಯಯನ ಮಾಡಿದವರು ಕೂಡ ಅಪಥೇ ಪದಮರ್ಪಯಂತಿಹಿ, ಅಪಥದಲ್ಲಿ ಹೆಜ್ಜೆಯನ್ನು ಇಟ್ಬಿಡ್ತಾರೆ. ಯಾವಾಗ ಅಂದರೆ ರಜೋ ನಿಮೀಲಿತಾ, ಯಾವಾಗ ರಜೋಗುಣ ಬಂದು ಆವರಿಸುತ್ತೋ ಆಗ ದಾರಿ ತಪ್ಪಿ ಹೆಜ್ಜೆ ಇಡ್ತಾರೆ. ತಮೋಗುಣ ಬಂದು ಆವರಿಸಿದ್ರೆ ಅವನು ಹೆಜ್ಜೆನೇ ಇಡೋದಿಲ್ಲ, ಒಂದು ದಾರಿಯೇ ಕಾಣಿಸೋದಿಲ್ಲ, ಅವನಿಗೆ ಕತ್ಲಾಗತ್ತ. ರಜೋಗುಣ ಬಂದರೆ ತಪ್ಪು ದಾರಿಯನ್ನು ತೋರಿಸುತ್ತೆ ಅದು. ಹಾಗಾಗಿ ದಾರಿ ಕಾಣದಾಗಿದೆ ಅನ್ನೋದು ತಮಗುಣ, ದಾರಿ ತಪ್ಪಿತು ಅನ್ನೋದು ರಜೋಗುಣ ಅಂತ. ಹಾಗಾಗಿ ಕಾಳಿದಾಸ ಅಪಥೇ ಪದಮರ್ಪಯಂತಿ ಶ್ರುತವಂತೋಪಿ ರಜೋ ನಿಮೀಲಿತಾ, ರಜಸ್ಸು ಬಂದು ಕಣ್ಣು ಕಟ್ಟಿದಾಗ ಹಾಗಾಗತ್ತೆ ಅಂತ ಇವನಿಗೆ, ದಶರಥನಿಗೆ ಇದೇ ಸಂದರ್ಭಕ್ಕೆ ಉದಾಹರಣೆ ಕೊಟ್ಟಿರುವಂಥದ್ದು, ಬೇರೆ ಸಂದರ್ಭ ಕೂಡ ಅಲ್ಲ ಅಂತ. ನೃಪತೇ ಪ್ರತಿಷಿದ್ಧಮೇವ ತತ್ ಕೃತವಾನ್ ಪಂಕ್ತಿರಥೋ ವಿಲಂಘ್ಯ ಯತ್. ನೆನಪಾಗ್ತಾ ಇದೆ ಹೇಳಿದ್ದು, ನೃಪತೇ ಪ್ರತಿಷಿದ್ಧಮೇವ ತತ್, ರಾಜನಿಗೆ ಖಂಡಿತವಾಗಿಯೂ ಕೂಡ ಪ್ರತಿಷ್ಠಿದ್ದ ಅದು ಅಂತ. ಕೃತವಾನ್ ಮಾಡಿಬಿಟ್ಟ, ಪಂಕ್ತಿರಥ ದಶರಥ, ವಿಲಂಘ್ಯಯತು ಧರ್ಮ ಮರ್ಯಾದೆಯನ್ನು ಮೀರಿ ಅಂಥದ್ದನ್ನು ಪ್ರತಿಷಿದ್ಧವನ್ನು ಮಾಡಿಬಿಟ್ನಲ್ಲ. ಏನದು? ಯತು ಏನದು ಅಂದರೆ ಅಪಥೇ ಪದಮರ್ಪಯಂತಿ ಶ್ರುತವಂತೋಪಿ ರಜೋ ನಿಮೀಲಿತ. ನೀವು ಹೀಗಾಗಬಾರ್ದು. ಚೆನ್ನಾಗಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಜೀವನದಲ್ಲಿ ತಪ್ಪು ಮಾಡಿದೆ ಅನ್ನೋ ಥರ ಆಗಬಾರ್ದು ಯಾವುದೇ ಕಾರಣಕ್ಕೂ. ಓದು ಜೀವನಕ್ಕೆ ಬರಬೇಕು ಅಂತ. ಹಾಗಾಗಿ ಬಾಲ್ಯ ಎಂಬುದಾಗಿ ತನ್ನನ್ನು ತಾನೇ ಹಡಿದುಕೊಳ್ತಾನೆ ದಶರಥ. ಅದೀಗ ಫಲ ಕೊಡ್ತಾ ಇದೆ. ಒಂದು ಮಾತನ್ನು ಹೇಳ್ತಾನೆ ದಶರಥ, ಭದ್ರೇ ಮಂಗಲಕರಳೆ ಕೌಸಲ್ಯೆ ತಸ್ಮಾನ್ ಮಾಂ ಆಗತನ್ ಭದ್ರಿ ತಸ್ಯೋದಾರಸ್ಯ ತದ್ವಚ. ಉದಾರನಾದ ಆ ವೃದ್ಧ ಮುನಿಯ ಆ ವಾಕ್ಯ ಇದೆಯಲ್ಲ, ಅದು ಬಂದು ನನ್ನ ಎದುರು ನಿಂತಿದೆ. ಆ ವಾಕ್ಯ ಬಂದು ನಿಂತಿದೆ. ಉದಾರ ಶಬ್ದವನ್ನು ಬಳಸ್ತಾನೆ. ಅವತ್ತಿನ ಕಾಲ ಹೇಗಿತ್ತು ನೋಡಿ ಅಂತ. ತನ್ನನ್ನೇ ಕೊಂದವನನ್ನು ಉಳಿಸೋ ಪ್ರಯತ್ನವನ್ನು ಮುನಿಕುಮಾರ ಮಾಡ್ತಾನೆ. ಅಂತಹ ದುಃಖವನ್ನು ಕೊಟ್ಟ ದೊರೆಯನ್ನು ಸುಡಲಿಲ್ಲ, ನಾಶ ಮಾಡಲಿಲ್ಲ ವೃದ್ಧ ಮುನಿ. ತನ್ನನ್ನು ಶಪಿಸಿದ ವೃದ್ಧ ಮುನಿಯನ್ನು ಉದಾರ ಶಬ್ದದಿಂದ ಕರೀತಾ ಇದ್ದಾನೆ. ಉದಾರ ಅಂದರೆ ಮಹಾನ್ ಅಂತ ಅರ್ಥ. ದೊಡ್ಡವನು. ಉದಾರೋ ದಾತೃ ಮಹತೋಹ ಅಮರ. ಉದಾರೋ ದಾತೃ ಮಹತೋಹ. ಉದಾರ ಅಂದರೆ ಒಂದರ್ಥ ದಾತ ಅಂತ, ಇನ್ನೊಂದರ್ಥ ಮಹಾನ್ ಅಂತ. ಇಲ್ಲಿ ಮಹಾನ್ ಅಂತ. ಹಾಗಾಗಿ ಆ ವಾಕ್ಯ ಬಂದು ನಿಂತಿದೆ. ಇದು ನನ್ನನ್ನು ತಗೊಂಡೋಗುತ್ತೆ. ಈಗ ಪುತ್ರ ಶೋಕದಿಂದ ನನಗೆ ಪ್ರಾಣ ಬಿಡೋ ಹಾಗಾಗುತ್ತೆ ಎನ್ನುವಾಗಲೇ ದಶರಥನಿಗೆ ಕಣ್ಣು ಕಲಸಿತು. ದಶರಥ ಕೌಸಲ್ಯಗೆ ಹೇಳ್ತಾನೆ, ಚಕ್ಷುರ್ಭ್ಯಾಂ ತ್ವಾಂ ನ ಪಶ್ಯಾಮಿ ಕೌಸಲ್ಯೆ, ನಿನ್ನನ್ನು ನಾನು ಕಾಣ್ತಾ ಇಲ್ಲ ಅಂತ. ಅಲ್ಲೇ ಇದ್ದಾಳೆ, ಕಣ್ಮುಂದೆ ಇದ್ದಾಳೆ ಕೌಸಲ್ಯ, ಆದರೆ ಚಕ್ಷುರ್ಭ್ಯಾಂ ತ್ವಾಂ ನ ಪಶ್ಯಾಮಿ, ನೋಡಲಾಗ್ತಾ ಇಲ್ಲ ಅಂತ. ಯಾಕೆಂದರೆ ಹೋಯ್ತು ಕಣ್ಣು ಅಂತ. ಕೌಸಲ್ಯೆ ಸಾಧು ಮಾಂ ಸ್ಪೃಶ, ಮುಟ್ಟು ಕೌಸಲ್ಯೆ ಅಂತ ಅದಿದೆ, ಇನ್ನು ಅದು ಹೋಗಿಲ್ಲ. ಹಾಗಾಗಿ ಸಾಧು ಮಾಂ ಸ್ಪೃಶ ಇತ್ಯುಕ್ತವ ಸ ರುದಂ ತ್ರಸ್ತಃ. ರುದನ್ ಅಂದರೆ ಅಳ್ತಾ ಇದ್ದಾನೆ ದಶರಥ, ರೋಧಿಸ್ತಾ ಇದ್ದಾನೆ. ತ್ರಸ್ತಃ ಭೀತಿಯು ಕೂಡ ಕಟ್ತಾ ಇದೆ ದಶರಥನನ್ನು. ಪತ್ನಿಯನ್ನು ಕುರಿತು ದಶರಥ ಹೇಳ್ತಾನೆ, ಆ ಸಮಯದಲ್ಲಿ ಕೂಡ ಅವನಿಗೆ ಒಂದಷ್ಟು ಅವನು ತಿಳುವಳಿಕೆ ಕೆಲಸ ಮಾಡ್ತಾ ಇದೆ. ಯಮಕ್ಷಯ ಮನುಪ್ರಾಪ್ತಾ ದ್ರಕ್ಷ್ಯಂತಿನ ಹಿ ಮಾನವ. ಯಮನ ಮನೆಗೆ ಹೊರಟು ನಿಂತವರು ಮನುಷ್ಯರು ಕಣ್ಣು ಕಳ್ಕೊಳ್ತಾರೆ.
ಎಂಬುದಾಗಿ ದಶರಥ ಕೌಸಲ್ಯಗೆ ಹೇಳ್ತಾನೆ. ಕಣ್ಣು ಹೋದ ಮೇಲೆ ಬುದ್ಧಿ ಹೋಗಿಲ್ಲ ಅವನದ್ದು, ಮಾತಿನ್ನೂ ಇದೆ. ಕಣ್ಣು ಹೋದ ಮೇಲೆ ಕುರುಡನಾದ ದಶರಥ ಪತ್ನಿಗೆ ಹೇಳ್ತಾನೆ, ಯಮಕ್ಷಯ ಮನುಪ್ರಾಪ್ತಾ ದ್ರಕ್ಷ್ಯಂತಿ ನಹಿ ಮಾನವಾ. ಮೃತ್ಯು ಬಂದು ಮುತ್ತಿಕೊಂಡವರು ಕಣ್ಣು ಕಳ್ಕೊಂಡೆ ಕಣ್ಣನ್ನು ನಾನು ಎಂಬುದಾಗಿ ಹೇಳಿ, ಒಂದು ಸಾರಿ ರಾಮ ಬಂದು ನನ್ನನ್ನು ಮುಟ್ಟಬಹುದಿತ್ತು. ಯಾಕೆ ಕಾಣ್ತಾ ಇಲ್ವಲ್ಲ, ನೋಡಬಹುದಿತ್ತು ಅನ್ನೋ ಕಾಲ ಹೋಗಿದೆ. ಹಾಗಾಗಿ ಯದಿಮಾಂ ಸಂಸ್ಪೃಶಯದ್ ರಾಮ ಬಂದು ನನ್ನನ್ನು ಮುಟ್ಟಬಹುದಿತ್ತು. ಈ ಸಮಯದಲ್ಲಿ ಸಕೃತದ್ಯ ಲಭೇತವ ಧನಮ್ಮ ಯೌವರಾಜ್ಯಂವ. ಬೇಡ, ಪಾಪಿ ನಾನು, ನನ್ನನ್ನು ಮುಟ್ಟೋದು ಬೇಡ ರಾಮ. ಆದರೆ ಅವನಿಗೆ ಅಯೋಧ್ಯೆಯ ಸಂಪತ್ತಾಗಲಿ ಯೌವರಾಜ್ಯ ಆಗಲಿ ಅವನಿಗೆ ಸೇರಿದರೆ ಸಾಕಿತ್ತು ಅಂತ. ಈ ಹಂತದಲ್ಲಾದರೂ ಕೂಡ ಇನ್ನೇನು ಸಾಯ್ತಾನವನು, ಅದು ಸಾಯುವ ಮೊದಲು ನನ್ನ ಮಗ ರಾಮ ಯುವರಾಜನಾಗಿದ್ದರೆ, ಅಯೋಧ್ಯೆಯ ಸಂಪದ ಅವನಿಗೆ ಸೇರಿದರೆ ಸಾಕಿತ್ತು ಅಂತ. ಏನಾಗ್ತಿತ್ತು ಅಂದರೆ ಜೀವೇಯಂ, ನಾನು ಬದುಕ್ತಾ ಇದ್ನೋ ಏನೋ ಅಂತ. ಯಾಕೆಂದ್ರೆ ಅದು ಅಷ್ಟೇ ಅವನನ್ನು ಸಾವಿನತ್ತ ಕೊಂಡೊಯ್ತಾ ಇರೋದು ಯಾವುದು ಅಂದರೆ ರಾಮನಿಗೆ ತಾನು ಮಾಡಿದ ಅನ್ಯಾಯ ಮತ್ತು ರಾಮ ದೂರ ಹೋಗಿರುವಂಥದ್ದು, ತನ್ನದೇ ಮಾತಿನಿಂದ ರಾಮ ದೂರ ಹೋಗಿರುವಂಥದ್ದು, ಇದು ಅವನನ್ನು ಕೊಲ್ತಾ ಇರುವಂಥದ್ದು. ಹಾಗಾಗಿ ಒಂದು ಬಾರಿ ಮುಟ್ಟಿದರೆ ರಾಮ, ಬೇಡ ಯುವರಾಜನಾಗಿದ್ದರೆ ಈ ಸಂಪತ್ತು ಅವನಿಗೆ ಸೇರಿದ್ರೆ ಬದುಕ್ತಾ ಇದ್ದೆ ಅಂತ. ಪ್ರಾಜ್ಞರು ಹೇಳ್ತಾರೆ, ಎಲ್ಲ ಜೀವಗಳು ಕೊನೆಗಾಲದಲ್ಲಿ ಕರುಳ ಕುಡಿಗಳ ಸಾನ್ನಿಧ್ಯವನ್ನು ಹಂಬಲಿಸ್ತವೆ. ಎಲ್ಲ ಜೀವಗಳು, ಅದರಲ್ಲೇನು ವ್ಯತ್ಯಾಸ ಇಲ್ಲ ಅಂತ. ತಂದೆ ಮಕ್ಕಳ ಮಧ್ಯೆ ಏನೇ ಸಂಬಂಧ ಇರ್ಬೋದು, ಇಲ್ಲದೆ ಇರ್ಬೋದು, ಆದರೆ ಸಾವು ಬಂದಾಗ ಜೀವಗಳು ಬಯಸ್ತವಂತೆ ಕರುಳ ಕುಡಿಯನ್ನು. ಯಾಕೆಂದರೆ ಅದೇ ಒಂದೇ ಉಳಿಯೋದಾಗ ಅಂತ, ಅದರಿಂದಲೇ ಮುಂದೆಲ್ಲ ಆಗಬೇಕು. ಮುಂದಕ್ಕೆ ಏನು ಅಂದರೆ ಅದು ಮಾತ್ರ ಅವ್ರು ಕೊಟ್ಟಿದ್ದುಂಟು ಅಷ್ಟೇ, ಅದು ಕೊಡದಿದ್ರೆ ಇಲ್ಲ ಅಂತ. ಹಾಗಾಗಿ ಕರುಳ ಕುಡಿಯನ್ನು ಹಂಬಲಿಸ್ತವೆ ಜೀವಗಳು. ದಶರಥನ ಕೂಡ ಅದೇ ಆಗ್ತಾ ಇರುವಂಥದ್ದು ಅಂತ. ಒಂದು ಮಾತನ್ನು ಈ ಹಂತದಲ್ಲೂ ಕೂಡ ದಶರಥ ಹೇಳ್ತಾನೆ, ಏನಂದರೆ ನಾನು ಏನು ಮಾಡಿದ್ನೋ ರಾಮನಿಗೆ ಅದು ನನಗೆ ಉಚಿತ ಅಂತ. ರಾಮ ನನಗೇನು ಮಾಡಿದ್ನೋ ಅದು ಅವನಿಗೆ ಉಚಿತ. ಹಾಗಾದ್ರೆ ಏನು, ಪಾಪಿ ನಾನು ಅಂತ. ನನ್ನಂಥ ಪಾಪಿಗೆ ಇದು ಸರಿ. ಗುಣವಂತನಾದ ಪುತ್ರನನ್ನು ಯಾವುದೇ ಅಪರಾಧ ಇಲ್ಲದೆ, ಯಾವುದೇ ತಪ್ಪಿಲ್ಲದೆ ಕಾಡಿಗೆ ನೂಕುವಂಥದ್ದು ನನ್ನಂಥ ಪಾತಕಿಗೆ ಸಲ್ಲುವಂಥದ್ದು, ಪಾಪಿಗೆ ಸಲ್ಲುವಂಥದ್ದು. ಆದರೆ ರಾಮನಂಥ ಮಹಾಪುರುಷನಿಗೆ, ರಾಮನಂಥ ಧರ್ಮಾತ್ಮನಿಗೆ ಯಾವುದು ಸರಿ ಅಂದರೆ ಅಂತಹ ಸಮಯದಲ್ಲೂ ಕೂಡ ತಂದೆ ಮೇಲೆ ಆಕ್ರೋಶ ಮಾಡದೇ ಇರುವಂಥದ್ದು, ತಂದೆಯನ್ನು ನಿಂದಿಸದೇ ಇರುವಂಥದ್ದು. ಆಯ್ತು ಅಪ್ಪ ಹೋಗ್ತಾನೆ ಎನ್ನುವಂಥದ್ದು ಅವನಿಗೆ ಉಚಿತ ಅದು ಅಂತ. ಅದನ್ನು ವಿವರಿಸ್ತಾನೆ ಮುಂದಿನ ಮಾತಲ್ಲಿ. ದುರ್ವೃತ್ತಮಪಿ ಕಫ್ ಪುತ್ರನ್ ತ್ಯಜೇದ್ ಭುವಿ ವಿಚಕ್ಷಣ. ತಿಳುವಳಿಕೆ ಇದ್ದ ಯಾವನಾದರೂ ಕೂಡ ನಡತೆ ಗೆಟ್ಟ ಮಗನನ್ನಾದರೂ ಕೂಡ ಬಿಡ್ತಾನ ಅಂತ. ಒಬ್ಬ ಮಗ ಅವನು ಪೂರ್ತಿ ಸರಿ ಇಲ್ಲ ಅಂತಾದರೂ ಕೂಡ ತಂದೆ ಅದನ್ನು ಬಿಡಲಾರ ಅಂತ, ದೂರ ಮಾಡಲಾರ ಅಂತ. ತಿದ್ದೋ ಪ್ರಯತ್ನ ಮಾಡ್ಬೋದು ಹೊರತು ದೂರ ಮಾಡಲಾರ ಅಂತ. ಬಿಟ್ಟರವನು ಎಂಥ ತಂದೆ. ಇವನು ದುರ್ವೃತ್ತ ಅಲ್ಲ, ಸದ್ವೃತ್ತ ರಾಮ. ಆಯಿತು, ಮಗ ಸಕಾರಣವಾಗಿ ಆದರೂ ಕೂಡ ತಂದೆ ದೂರ ಅಟ್ಟುತ್ತಾನೆ ಅಂತಂದರೆ ಆ ತಂದೆಗೆ ಶಪಿಸಿ ಹೋಗ್ತಾನೆ, ಮಗ ಬೈಕೊಂಡು ಹೋಗ್ತಾನೆ ಹೋಗುವಾಗ ಅಂತ, ದ್ವೇಷವನ್ನು ಸಾಧಿಸ್ತಾನೆ. ಆದರೆ ಈ ಮಗ ಕೊನೆಯವರೆಗೂ ತನ್ನ ಬಗ್ಗೆ ಇರ್ತಕ್ಕಂಥ ಒಂದು ಪ್ರೀತಿಯನ್ನು, ಸದ್ಭಾವವನ್ನು ಕಳ್ಕೊಳ್ಳಲೇ ಇಲ್ಲ ಅಂತ. ಅದೇ ಪ್ರೀತಿ, ಅದೇ ಗೌರವ. ಕಾಡಿಗೆ ಹೋಗಿ ಸುಮಂತ್ರನ ಬಳಿಯಲ್ಲಿ, ಸುಮಂತ್ರ ಕಾಡಿಗೆ ಕರ್ಕೊಂಡು ಹೋಗಿ ಬಿಟ್ಟವನು ಸಂದೇಶ ಕೊಡುವಾಗ ಲಕ್ಷ್ಮಣ ಕಠೋರವಾದ ಸಂದೇಶವನ್ನು ಕೊಡ್ತಾನೆ. ನನಗೆ ದೊರೆಗೆ ಹೇಳು, ನೀ ನನ್ನ ತಂದೆ ಅಲ್ಲ, ನನ್ನ ತಂದೆ ಇಲ್ಲೇ ಇದ್ದಾನೆ, ರಾಮನೇ ತಂದೆ ಅಂತ. ಆದರೆ ರಾಮ ಆ ಮಾತನ್ನು ಹೇಳಲಿಲ್ಲ ಅಂತ. ರಾಮ ತುಂಬ ಒಳ್ಳೆಯ ಸಂದೇಶವನ್ನೇ ಕಳುಹಿಸಿಕೊಡ್ತಾನೆ ದಶರಥನಿಗೆ. ಯಾಕೆಂದರೆ ಅವನ ಹೃದಯ, ಅವನ ಮನಸ್ಸು ಅಂಥದ್ದು ಅಂತ. ಇಷ್ಟು ಹೇಳುವಾಗ ಕಣ್ಣು ಹೋಗಿದ್ದು ಮಾತ್ರ ಅಲ್ಲ, ಬುದ್ಧಿ ಭ್ರಮಿಸ್ತಾ ಇದೆ ದಶರಥನಿಗೆ. ಮಾತ್ರ ಅಲ್ಲ, ದೂತ ವೈವಸ್ವತಸ್ಯೇತೆ ಕೌಸಲ್ಯೇ ತ್ವರಯಂತಿಮ. ವೈವಸ್ವತನ ದೂತರು ಪ್ರಕಟರಾಗ್ತಾರೆ ಅಂತ. ಯಮನ ದೂತರು ದಶರಥನ ಮುಂದೆ ಪ್ರಕಟವಾಗ್ತಾರೆ ಅಂತ. ಮಾತ್ರ ಅಲ್ಲ, ತ್ವರಯಂತಿಮ, ಬೇಗ ಹೊರಡು ಅಂತ ಅವಸರ ಮಾಡ್ತಾ ಇದ್ದಾರೆ ಅಂತ ಯಮನ ದೂತರು. ಅದನ್ನು ಕೌಸಲ್ಯಗೆ ಹೇಳ್ತಾನೆ. ಅಂದರೆ ಇವೆಲ್ಲ ಏನು ಅಂದರೆ ಸಾವಿನ ಸಮಯದಲ್ಲಿ ಏನೆಲ್ಲ ನಡೀಬಹುದು ಅನ್ನೋದಕ್ಕೆ ಒಂದು ಅನುಭವದ ದೃಷ್ಟಾಂತಗಳು ಇವೆಲ್ಲವೂ ಕೂಡ ಅಂತ. ದೂತ ವೈವಸ್ವತಸ್ಯತೆ ಕೌಸಲ್ಯೇ ತ್ವರಯಂತಿಮ. ಅಲ್ಲಿ
ವೃದ್ಧ ಮುನಿ ಹೇಳಿದ್ನಲ್ಲ, ನನ್ನ ಕುಲದಲ್ಲಿ ಹುಟ್ಟಿದವನು ಯಾರು ದುರ್ಗತಿಯನ್ನು ಹೊಂದಲಾರ ಅಂತ. ಅವನು ಹೊಂದ್ಯಾನು. ಯಾರು ನಿನ್ನನ್ನು ಕೊಂದನೋ ಅಂಥವನು ದುರ್ಗತಿಯನ್ನು ಹೊಂದ್ಯಾನೋ ಎನ್ನುವುದಕ್ಕೆ ಸರಿಯಾಗಿ ಇಲ್ಲಿ ಯಮದೂತರ ಪ್ರತ್ಯಕ್ಷ ಆಗಿದ್ದಾರೆ ದಶರಥನ ಪಕ್ಕದಲ್ಲಿ ಅಂತ. ಆದರೆ ಅವನಿಗೆ ಅದು ವ್ಯಥೆ ಅಲ್ಲ. ದಶರಥನಿಗೆ ವ್ಯಥೆ ಏನು ಅಂದರೆ, ಒಂದ್ಸಾರಿ ರಾಮನನ್ನು ನೋಡಬೇಕಾಗಿತ್ತು, ಒಂದಷ್ಟೇ ಅವನದ್ದು. ಅಥಸ್ತು ಕಿಂ ದುಃಖತರಂ, ಇದಕ್ಕಿಂತ ದುಃಖ ಇನ್ನೇನು ಜೀವನದಲ್ಲಿ? ಏನಪ್ಪ ದುಃಖ ಅಂದರೆ, ಸಾಯುವಾಗ ರಾಮನನ್ನು ಕಾಣ್ತಾ ಇಲ್ಲ ನಾನು ಅಂತ. ಜೀವಿತ ಕ್ಷಯೇ, ಸಾವು ಬಂದು ನಿಂತಿದೆ. ನಹಿ ಪಶ್ಯಾಮಿ ಧರ್ಮಜ್ಞಂ ರಾಮಂ ಸತ್ಯಪರಾಕ್ರಮಂ, ಧರ್ಮಜ್ಞನಾದ ಸತ್ಯಪರಾಕ್ರಮನಾದ ರಾಮನನ್ನು ನಾನು ಕಾಣ್ತಾ ಇಲ್ವಲ್ಲ ಅಂತ. ಹಾಗಾಗಿ ಆ ದುಃಖ ದಶರಥನ ಪ್ರಾಣಗಳನ್ನು ಒಣಗಿಸ್ತಾ ಇದೆ. ಹೇಗೆ ಅಂದರೆ, ಸ್ವಲ್ಪವೇ ನೀರಿದ್ದರೆ ಉರಿ ಬಿಸಿಲು ಅದನ್ನು ನೀರನ್ನು ಒಣಗಿಸಿಬಿಡ್ತದೆ ನೋಡಿ, ಸ್ವಲ್ಪ ಹೊತ್ತಲ್ಲಿ ಏನು ಇರೋದಿಲ್ಲ ಅಲ್ಲಿ. ಹಾಗೆ ದಶರಥನ ಪ್ರಾಣಗಳು ಆಗ್ತಾ ಇದ್ದಾವೆ ಈ ಶೋಕದಿಂದಾಗಿ ಅಂತ. ಮತ್ತೆ ಕೊನೆಯಲ್ಲಿ ರಾಮನ ಸ್ಮರಣೆಯನ್ನು ದಶರಥ ಮಾಡ್ತಾನೆ. ಅವನೇನು ಹೇಳ್ತಾನೆ ಅಂದರೆ, ಅತೇ ಮನುಷ್ಯಾಹ ದೇವಾಸ್ತೆ ಅಂತ. ಅವರು ಮನುಷ್ಯರಲ್ಲ, ದೇವತೆಗಳು ಅಂತ. ಯಾರು 15ನೇ ವರ್ಷ ಯಾರು ರಾಮನನ್ನು ನೋಡುತ್ತಾರೋ ಅವರು ಅಂತ. ಅಲ್ಲಿಯವರೆಗೆ ರಾಮ ಹಿಂದಿರುಗಿ ಬರಲಾರ, ಯಾವುದೇ ಕಾರಣಕ್ಕೂ ಬರಲಾರ. ಯಾಕೆಂದರೆ ಸತ್ಯಪ್ರತಿಜ್ಞ. ತಂದೆ ಮೇಲೆ ಪ್ರೀತಿ ಎಂಥದ್ದು ಅಂದರೆ, ತಂದೆ ನರಕಕ್ಕೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಅವನು ಹಿಂದಿರುಗಿ ಬರಲಾರ. 14 ವರ್ಷ ಕಳೆದೇ ಬರಬೇಕು. ಆಗ ಯಾರು ಚಾರು ಶುಭಕುಂಡಲಂ, ಆ ಶುಭಕುಂಡಲಗಳಿಂದ ಕೊಡಿರ್ತಕ್ಕಂಥ ರಾಮನ ಮುಖವನ್ನು ಯಾರು ನೋಡ್ತಾರೋ ಅವರು ಮನುಷ್ಯರಲ್ಲ, ಅವರು ದೇವತೆಗಳು ಅಂತ. ರಾಮನ ಮುಖವನ್ನು ಸ್ಮರಣೆ ಮಾಡ್ತಾನೆ. ಹೇಗಿದೆ ಮುಖ ಅದು ಅಂದರೆ, ಪದ್ಮಪತ್ರೇಕ್ಷಣಂ ಕಮಲ ದಳ ನಯನ. ಆ ಕಣ್ಣುಗಳು ಅದು ದೀರ್ಘ, ಅದು ಮತ್ತು ಕಮಲದಳದಂತೆ ಆಕಾರವನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಕಮಲಪತ್ರದ ಹೋಲಿಕೆಯ ಕಣ್ಣುಗಳು, ಶುಭ್ರು ಮನೋಹರವಾದ ಹುಬ್ಬುಗಳು, ಸುದಂಷ್ಟ್ರಂ ಸುಂದರವಾದ ದಂತಪಂಕ್ತಿ, ಚಾರು ನಾಸಿಕಂ ಮನೋಹರವಾಗಿರ್ತಕ್ಕಂಥ ನಾಸಿಕ ಮೂಗು. ಇಂತಹ ರಾಮನ ತಾರಾಧಿಪನಿಭಂ ಮುಖಂ, ಚಂದ್ರನಂಥ ಮುಖವನ್ನು ಧನ್ಯರು ನೋಡ್ತಾರೆ ಅಂತ, ನಾನಲ್ಲ ಅಂತ. ಧನ್ಯರಾದವರು ನೋಡ್ತಾರೆ, ಭಾಗ್ಯಶಾಲಿಗಳು ನೋಡ್ತಾರೆ. ಸದೃಶಂ ಶಾರದಸ್ಯೇಂದೋಹು, ಶರತ್ಕಾಲದ ಚಂದ್ರನನ್ನು ಹೋಲುವಂಥದ್ದು. ಮಳೆಗಾಲ ಕಳೆದು ನಿರಭ್ರ ಆಕಾಶದಲ್ಲಿ ಬೆಳಗುವಂಥ ಚಂದ್ರಮಂಡಲ ಇದೆಯಲ್ಲ, ಅದನ್ನು ಹೋಲುವಂಥ ಮುಖ ಅದು. ಫುಲ್ಲಸ್ಯ ಕಮಲಸ್ಯ ಚ, ಅರಳಿದ ಕಮಲವನ್ನು ಹೋಲುವಂಥದ್ದು. ಮಾತ್ರವಲ್ಲ, ಸುಗಂಧಿ ದಶರಥ ಸ್ಮರಣೆ ಮಾಡಿಕೊಳ್ಳುವಂಥದ್ದು. ರಾಮನ ಮುಖದಲ್ಲಿ ಒಂದು ಪರಿಮಳ ಇತ್ತಂತೆ. ಏನು ಪರಿಮಳ ಅಂದರೆ, ಪದ್ಮಗಂಧಿ, ಕಮಲದ ಪರಿಮಳದ ಮುಖ ರಾಮನ ಮುಖ ಅಂತ. ಹಾಗಾಗಿ ಆ ಪರಿಮಳವನ್ನು ದಶರಥ ನೆನೆಸ್ಕೊಳ್ತಾನೆ. ಸುಗಂಧಿ ಮಮ ರಾಮಸ್ಯ, ನನ್ನ ರಾಮನ ಮುಖವನ್ನು ಧನ್ಯರು ನೋಡ್ತಾರೆ. ನಿವೃತ್ತ ವನವಾಸಂ ತಮ್ಮ ಅಯೋಧ್ಯಾಂ ಪುನರಾಗತಂ, ವನವಾಸ ಕಳೆದು ಅವನು ಹಿಂದಿರುಗಿ ಬರ್ತಾನೆ ಯಾವುದೋ ಕಾಲದಲ್ಲಿ. ಬಂದು ರಾಜಮಾರ್ಗದಲ್ಲಿ ರಾಮ ಶೋಭಿಸುವಾಗ, ಮೆರವಣಿಗೆಯಲ್ಲಿ ಬರುವಾಗ ಭಾಗ್ಯವಂತರಾದವರು, ಸುಖಿಗಳಾದವರು ಅಂಥ ರಾಮನ ಮುಖವನ್ನು ಅವಲೋಕನ ಮಾಡ್ತಾರೆ, ರಾಮನನ್ನು ಕಾಣ್ತಾರೆ. ಶುಕ್ರಂ ಮಾರ್ಗಗತಂ ಯಥಾ, ಅಸ್ತನಾದ ಶುಕ್ರ ಮತ್ತೆ ಉದಯವಾದಂತೆ ಅಂತ. ಅಥವಾ ನೀಚ ರಾಶಿಯನ್ನು ಹೊಂದಿದ ಶುಕ್ರ ಮತ್ತೆ ಉದಿಸಿ ಒಂದು ಉಚ್ಚ ರಾಶಿಗೆ ಹೋದಾಗ, ಮೀನರಾಶಿಗೆ ಶುಕ್ರ ಬಂದಾಗ ಅವನು ಹೇಗೆ ಶೋಭಿಸ್ತಾನೋ, ಶುಕ್ರ ಜ್ಯೋತಿ, ಬೆಳ್ಳಿ ಚುಕ್ಕಿ, ಅದು ಹೇಗೆ ಶೋಭಿಸ್ತದೋ ಹಾಗೆ ವನವಾಸವನ್ನು ಕಳೆದು, ಇದು ಅಸ್ತಾವಸ್ಥೆ ವನವಾಸ ಅಂದರೆ, ಅದನ್ನು ಕಳೆದು ಮತ್ತೆ ಅವನು ನಾಡಿಗೆ ಬಂದು ಉಚ್ಚ ಶುಕ್ರನಂತೆ ಅವನು ಬೆಳಗುವಾಗ ನೋಡುವವರು ಭಾಗ್ಯವಂತರು, ಸುಖಿಗಳು ಅಂತ. ರಾಮನ ಭಾಗ್ಯಾಧಿಪತಿ ಶುಕ್ರ, ರಾಮನ ಜಾತಕದ ಭಾಗ್ಯಾಧಿಪತಿ ಶುಕ್ರ. ಈಗ ಭಾಗ್ಯಾಧಿಪತಿ ಅಸ್ತ ಸದ್ಯದಲ್ಲಿ, ಅಂದರೆ ಅಸ್ತ ಸದೃಶ ಫಲ ಅಂತ ಕಾಡಿಗೆ ಹೋಗ್ತಾ ಇದ್ದಾನೆ ರಾಮ. ಎಲ್ಲ ಭಾಗ್ಯವನ್ನು ಕೂಡ ಕಳೆದುಕೊಂಡು ಮತ್ತೆ ಭಾಗ್ಯೋದಯ ಆಗುವಾಗ ಉಚ್ಚ ಶುಕ್ರ, ಅದು ಮೀನದ ಶುಕ್ರನ ಫಲ ಅದು. ಹಾಗಾಗಿ ಅಂತಹ ಶುಕ್ರನಂತೆ ಎಂಬುದಾಗಿ ಬೆಳ್ಳಿ ಚುಕ್ಕಿಯನ್ನು ನೆನಪು ಮಾಡಿಕೊಳ್ಳೋ ಹೊತ್ತಿಗೆ ಉಳಿದುದೆಲ್ಲ ಹೋಯ್ತು, ಒಂದೊಂದೇ ಹೋಗ್ತಾ ಇದೆ. ಕೌಸಲ್ಯೇ ಚಿತ್ತಮೋಹೇನ ಹೃದಯಂ ಸೇದತೀವಮೇ, ನನ್ನ ಹೃದಯ ಚೂರಾಗ್ತಾ ಇದೆ ಅಂತ. ಈ ಅತೀವವಾದ ಚಿತ್ತ ಮೋಹ ಅಂದರೆ ಮನಸ್ಸೇ ನಾಶ ಆಗ್ತಾ ಇದೆ. ಅದರ ಫಲವಾಗಿ ನನ್ನ ಹೃದಯ ಉಳಿತಾ ಇಲ್ಲ. ಹೃದಯ ಅಂದರೆ ಜೀವ ಇರುವಂಥ ಸ್ಥಾನ, ಅದು ಅಲ್ಲಿ ಏನೋ ಒಂದು
ತಲ್ಲಣ ಏರ್ಪಡ್ತಾ ಇದೆ. ಜೀವ ಇರುವ ಸ್ಥಾನ ಅಂತಂದ್ರೆ ಜೀವ ಏರ್ತಾ ಇದೆ ಅಲ್ಲಿಂದ ಅಂತರ್ಥ, ಹೃದಯದಿಂದ ಅಂತ ತಲ್ಲಣ ಏರ್ಪಡ್ತಾ ಇದೆ. ಉಳಿದ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ. ವೇದಜೇ ನಚ ಸಂಯುಕ್ತಾನ್ ಶಬ್ದ ಸ್ಪರ್ಶ ರಸಾನಹನ್. ತೆರೆದಿದ್ರೂ ಕಿವಿ ಕೇಳ್ತಾ ಇಲ್ಲ, ಮೂಗಿಗೆ ಪರಿಮಳ ಬರ್ತಾ ಇಲ್ಲ. ಆ ಹಂತ ಬಂದ ಮೇಲೆ ಮುಟ್ಟಿದ್ರು ಕೂಡ ಗೊತ್ತಾಗೋದಿಲ್ಲ, ನಾಲಿಗೆಯಲ್ಲಿ ಏನಾದ್ರು ಇಟ್ಟರು ಕೂಡ ಸವಿ ಗೊತ್ತಾಗೋದಿಲ್ಲ ಅದರದ್ದು ಅಂತ. ಅಂದರೆ ಸಂಯುಕ್ತ ಈಗ ದೃಶ್ಯದೊಂದಿಗೆ ಸಂಬದ್ಧವಾಗಿದ್ದರೂ ಕೂಡ ಕಣ್ಣಿಗೇನು ಕಾಣಿಸೋದಿಲ್ಲ. ತೆರೆದೇ ಇದೆ, ಎದುರೇ ಇದೆ ವಸ್ತು ಅಂತ ಏನು ಕಣ್ಣಿಗೆ ಕಾಣಿಸೋದಿಲ್ಲ. ಯಾಕೆಂದರೆ ಆ ಸಂಪರ್ಕವನ್ನು ಕಣ್ಣು ಕಳ್ಕೊಂಡು ಬಿಟ್ಟಿದೆ, ಕಿವಿ ಕಳ್ಕೊಂಡಿದೆ, ಮೂಗು, ನಾಲಿಗೆ, ಚರ್ಮ ಎಲ್ಲ ಕಳ್ಕೊಂಡಿದೆ ಅಂತ. ಹಾಗಾಗಿ ಚಿತ್ತನಾಶ ವಿಪದ್ಯಂತೆ. ಆ ಸಮಯದಲ್ಲಿ ಕೂಡ ದಶರಥ ಅಂದರೆ ಒಂದು ವಿವೇಕದ ಮಾತನ್ನು ಹೇಳ್ತಾ ಇದ್ದಾನೆ. ಎಲ್ಲವೂ ನಾಶ ಆಗ್ತಾ ಇದೆ, ನನ್ನ ಇಂದ್ರಿಯಗಳೆಲ್ಲ ಕೂಡ ಎಲ್ಲವೂ ಕೂಡ ನಾಶ ಆಗ್ತಾ ಇದೆ. ಕ್ಷೀಣ ಸ್ನೇಹಸ್ಯ ದೀಪಸ್ಯ ಸಂಸಕ್ತ ರಶ್ಮಯೋಯಥ ಅಂತ. ಎಣ್ಣೆ ಎಲ್ಲ ಆರಿ ಹೋದ ಮೇಲೆ ಆ ದೀಪದ ರಶ್ಮಿಗಳು, ಜ್ವಾಲೆಯ ರಶ್ಮಿಗಳು ಕಡಿಮೆ ಆಗ್ತಾ ಬರ್ತವೆ ನೋಡಿ. ರಶ್ಮಿಗಳು ಒಂದು ಇಂದ್ರಿಯಗಳು ಅಂತ. ಇಂದ್ರಿಯಗಳನ್ನು ಶಿಥಿಲವಾಗ್ತಾ ಬಂದು ದೀಪ ಆರಿ ಹೋಗುತ್ತಲ್ವ, ಅಂಥ ಒಂದು ಸ್ಥಿತಿ ಅಂತ. ಹಾಗಾಗಿ ಹೀಗಾಯಿತು ನೋಡು ಅಂತ ಅನ್ನುವಾಗ ಕೊನೆ ಕ್ಷಣವೇ ಬಂತು ದಶರಥನಿಗೆ. ಆಗ 4 ಸ್ಮರಣೆಗಳನ್ನು ಮಾಡ್ತಾನೆ ದಶರಥ, ಸಾಲಾಗಿ 4 ಸ್ಮರಣೆಗಳು. ಮೊದಲನೇದು ಹಾ ರಾಘವ, ಹಾ ರಾಮನೇ, ಮಹಾಬಾಹೋ, ಹಾ ಮಮಾಯಾಸನಾಶನ, ನನ್ನ ದುಃಖವನ್ನು ನೀಗುವವನು ನೀನು. ಇಲ್ಲ ಇಲ್ಲಿಗ ಅಷ್ಟೇ ನೆನಪು ಮಾಡ್ಕೊಳ್ಳೋದವನು. ಮಮಾಯಾಸನಾಶನ, ಹಾ ಪಿತೃಪ್ರಿಯ, ಪಿತೃಪ್ರೀತ ರಾಮ ಅಂದರೆ ಮೇನಾಥ, ನನ್ನೊಡೆಯ ನೀನು. ಹಾದ್ಯ ಕ್ವಾಸೆಗತ ಸುತ, ಎಲ್ಲಿ ಹೋದೆ ನೀನು. ರಾಮನ ಸ್ಮರಣೆ. ಆಮೇಲೆ ಕೌಸಲ್ಯ ಸುಮಿತ್ರೆಯರದ್ದು. ಹಾ ಕೌಸಲ್ಯೇ ವಿನಶ್ಯಾಮಿ, ಅಯ್ಯೋ ಕೌಸಲ್ಯೇ ವಿನಶ್ಯಾಮಿ, ಸಾಯ್ತಾ ಇದ್ದಾನೆ. ಹಾ ಸುಮಿತ್ರೆ ತಪಸ್ವಿನಿ ಹೌದವಳು ಸುಮಿತ್ರೆ, ನಾಶವಾಗ್ತಾ ಇದ್ದೇನೆ ನಾನು. ಕೊನೆಯದಾಗಿ ಕೈಕೇಯಿ, ಹಾ ನೃಶಂಸೆ, ಅಯ್ಯೋ ಕ್ರೂರಿ, ನಮ್ಮ ಆಮಿತ್ರೆ, ನನ್ನ ವೈರಿ. ಕೈಕೇಯಿ ಕುಲಪಾಂಸನಿ, ಈ ಕುಲಕ್ಕಂಟಿದ ಕಲಂಕ ನೀನು, ಸೂರ್ಯ ಕುಲಕ್ಕಂಟಿದ ಕಲಂಕ ನೀನು ಎನ್ನುವಾಗ ಪ್ರಾಣ ಹೋಯಿತು ದಶರಥನದ್ದು. ರಾಮ, ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಅಂತ. ಆ ಕ್ಷಣದಲ್ಲೂ ಕೈಕೇಯಿ ಬಗ್ಗೆ ಒಂದು ಸ್ಮರಣೆ ಎಂಥದ್ದು ಅಂದರೆ ವೈರಿ, ಕುಲಪಾಂಸನಿ. ಹಾಗೆ ಕೈಕೇಯಿನ ಜರಿದು ಪ್ರಾಣ ಬಿಡಬೇಕಾದ್ರೆ ಅಂತ ಕೊನೆಯ ಕ್ಷಣ ಹಾಗೆ ಅವನದ್ದು ಘಟಿಸಿ ಹೋಯಿತು. ಇದ್ದೆ ರಾಮಸ್ಯ ಮಾತುಶ್ಚ ಸುಮಿತ್ರಾಯಾಶ್ಚ ಸನ್ನಿಧೋ. ಹೀಗೆ ರಾಮನ ತಾಯಿಯ ಕೌಸಲ್ಯ ಮತ್ತು ಸುಮಿತ್ರೆಯ ಸನ್ನಿಧಿಯಲ್ಲಿ ರಾಜ ದಶರಥ ಶೋಕಿಸುತ್ತಾ ಜೀವಿತಾಂತಮುಪಾಗಮತು, ಜೀವಿತದ ಕೊನೆಯನ್ನು ಹೊಂದಿದ. ಅರ್ಧರಾತ್ರಿ ಕಳೆದಿತ್ತು. ವೃಷ ದುಃಖ ಪೀಡಿತ, ಪ್ರಿಯಸ್ಯ ಪುತ್ರಸ್ಯ ವಿವಾಸನಾತುರ. ಪ್ರಿಯಪುತ್ರನ ವಿವಾಸನ, ಅವನು ಬಿಟ್ಟು ಹೋಗಿದ್ದರಿಂದ, ಅವನನ್ನು ಕಳುಹಿಸಿಕೊಟ್ಟಿದ್ದರಿಂದಾಗಿ ಆತುರ, ಅದೊಂದು ರೋಗವಾಗಿ ಅವನನ್ನು ಬಂದು ಕಾಡಿದೆ, ಮೃತ್ಯುವಾಗಿ ಬಂದವನನ್ನು ಕಾಡಿದೆ. ಇದರ ಫಲವಾಗಿ ಚಹೋ ಪ್ರಾಣ ಉದಾರ ದರ್ಶನ. ಆಗಲೂ ಕೂಡ ಮಹಾತ್ಮನಂತೆ ಕಾಣ್ತಾ ಇದ್ದಂಥ ದಶರಥ ಉದಾರ ದರ್ಶನ ಅಂತ. ಅವನ ಹಿರಿಮೆ ಗರಿಮೆಗಳು ಅಲ್ಲಿಯೂ ಕೂಡ ಅದೇನು ವಿಕಾರ ಏರ್ಪಟ್ಟಿರಲಿಲ್ಲ. ಅವನ ಶರೀರದಲ್ಲಿ ಆ ಶೋಭೆ ಈಗಲೂ ಕೂಡ ಹಾಗೇ ಇತ್ತು. ಅಂಥ ಉದಾರ ದರ್ಶನನಾದ ದಶರಥ ಜಹೋ ಪ್ರಾಣವನ್ನು ತ್ಯಜಿಸಿದ. ಇಲ್ಲಿ ಕೊನೆಯಲ್ಲಿ ಬರುವಂಥದ್ದು ಪ್ರಶ್ನೆ, ಹಾಗಾದರೆ ಆ ಶಾಪ ಪೂರ್ತಿ ಫಲಿಸೇ ಬಿಡ್ತಾ ಅಂತ. ಯಾವುದು? ಸತುಜಾಸ್ಯತೆ ಏನತ್ವಂ ನಿಹತೋ ಮಮ ಬಾಂಧವ ಅಂತ. ಆ ತಪಸ್ವಿಯ ಶಾಪ ಇತ್ತಲ್ಲ, ನನ್ನ ಕುಲದಲ್ಲಿ ಹುಟ್ಟಿದವನು ದುರ್ಗತಿಯನ್ನು ಹೊಂದೋದಿಲ್ಲ, ಅವನು ಹೊಂದುತ್ತಾನೆ ಅನ್ನೋ ಹಾಗೆ, ನಿನ್ನನ್ನು ಕೊಂದವನು ಅಂತನ್ನೋ ಹಾಗೆ. ಹಾಗಾಗ್ಬಿಡ್ತಾ. ಇಷ್ಟೆಲ್ಲ ಆಯ್ತಲ್ಲ ದಶರಥನಿಗೆ, ರಾಮ ಕಾಯಲಿಲ್ವ ಅವನನ್ನು? ಇಷ್ಟೆಲ್ಲ ಪ್ರೀತಿ ರಾಮನ ಬಗ್ಗೆ ಅವನಿಗೆ, ಎಷ್ಟು ನೆನೆಸಿದ್ದು ರಾಮನನ್ನು. ಹಾಗಾದರೆ ರಾಮ ಕಾಯಲಿಲ್ವ ಅವನನ್ನು ಅಂತಂದರೆ ಅದಕ್ಕೆ ಏನು ಹೇಳಬೇಕು ಅಂದರೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ, ನೀ ಮಾಡುವುದೇನು ದೇವ ಅಂತ ಯಾವಾಗ ಹೇಳಬೇಕು ಅಂದರೆ ಈ ಸಂದರ್ಭಕ್ಕೆ ಹೇಳುವಂಥದ್ದು ಅಂತ. ನಾ ಮಾಡಿದ ಕರ್ಮ ಬಲವಂತವಾದರೆ
ಏನು ಮಾಡೋದು ದೇವರಾದ್ರು? ದೇವರು ಕರ್ಮಕ್ಕೆ ಫಲವನ್ನು ಕೊಡಬೇಕಲ್ಲ, ಅದು ತಾನೇ ಕರ್ತವ್ಯ ದೇವರದ್ದು ಅಂತ. ಕೊಡಲೇಬೇಕಲ್ಲ ಕರ್ಮಕ್ಕೆ ಫಲವನ್ನು. ಇಂತಹ ಕರ್ಮ ಘಟಿಸಿ ಹೋಗಿದೆಯಲ್ಲ ದಶರಥನ ಕೈಯಿಂದ, ದೇವರಾದರೂ ಏನು ಮಾಡ್ತಾನೆ ಅಂತ. ಹಾಗಾಗಿ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಎಂಬುದಾಗಿ ದಾಸರು ಹಾಡುವಾಗ ಈ ಭಾವ ಅಲ್ಲಿರುವಂಥದ್ದು. ನಾವು ಏನೇನೋ ಮಾಡ್ಕೊಳ್ಬಾರ್ದು. ಯಾಕೆಂದರೆ ಕರ್ಮ ಬಲವತ್ತರವಾಗಿ ತನ್ನ ಕಾರ್ಯ ಮಾಡೋಕ್ಕೆ ಶುರು ಮಾಡಿದರೆ ದೇವರು ನಮ್ಮನ್ನು ಕಾಯೋಕ್ಕೆ ಸಾಧ್ಯ ಇಲ್ಲ, ಏನು ಅಂತ ಆಗಬಹುದು. ಹಾಗಂತ ದೇವರು ಕಾಯೋದೇ ಇಲ್ವಾ ಅಂದರೆ ಕಾಯ್ತಾನೆ ದೇವರು. ದಶರಥನನ್ನು ಕೂಡ ದೇವರು ಕಾದಿದ್ದಾನೆ. ಕಾಯ್ದೆ ಇದ್ರೆ ಮುಂದೆ ಶಿವ ಆ ಮಾತನ್ನು ಆಡ್ತಾ ಇರಲಿಲ್ಲ ಅಂತ. ಯಾವ ಮಾತನ್ನು ಅಂದರೆ, ರಾವಣ ವಧೆಯ ಬಳಿಕ ಸೀತೆ ಅಗ್ನಿ ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ದೇವತೆಗಳು ಪ್ರಕಟ ಆಗ್ತಾರೆ ರಾಮನ ಮುಂದೆ. ಯಾರೆಲ್ಲ ಅಂದರೆ, ತಥೋ ವೈಶ್ರವಣೋ ರಾಜ, ಉತ್ತರ ದಿಕ್ಕಿನ ಅಧಿಪತಿ ವೈಶ್ರವಣ ಕುಬೇರ, ಯಮಶ್ಚ ಅಮಿತ್ರಕರ್ಷಣ, ದಕ್ಷಿಣ ದಿಕ್ಕಿನ ಅಧಿಪತಿ ಯಮ, ಆಮೇಲೆ ಸಹಸ್ರಾಕ್ಷೋ ಮಹೇಂದ್ರಶ್ಚ, ಪೂರ್ವ ದಿಕ್ಕಿನ ಅಧಿಪತಿ ಇಂದ್ರ, ವರುಣಶ್ಚ ಪರಂತಪ, ಪಶ್ಚಿಮ ದಿಕ್ಕಿನ ಅಧಿಪತಿಯಾಗಿರ್ತಕ್ಕಂಥ ವರುಣ. ಈ 4 ದಿಕ್ಕಿನ ಅಧಿಪತಿಗಳು ಪ್ರಕಟವಾಗ್ತಾರೆ. ಜೊತೆಯಲ್ಲಿ ಈಶಾನ್ಯ ದಿಕ್ಕಿನ ಅಧಿಪತಿಯಾಗಿರ್ತಕ್ಕಂಥ ಶಿವ, ಷಡರ್ಧನಯನ ಶ್ರೀಮಾನ್ ಮಹಾದೇವು ವೃಷಧ್ವಜ. ಷಡರ್ಧನಯನ ಅಂದ್ರೇನು ಹೇಳಿ? ಷಡರ್ಧನಯನ, ಷಟ್ ಅಂದರೆ ಎಷ್ಟು? ಷಡರ್ಧ. ಷಡರ್ಧನಯನ ಅಂದರೆ ತ್ರ್ಯಂಬಕ ಅಂತ, ಶಿವ ಅಂತ. ಮಹಾದೇವು ವೃಷಧ್ವಜ ಅಂತ ಅವನು. ಆಮೇಲೆ ಬ್ರಹ್ಮ. ಈ 6 ದೇವತೆಗಳು ಪ್ರಕಟ ಆಗ್ತಾರೆ. ಪ್ರಕಟಾಗಿ ಸೀತೆ ಅಗ್ನಿ ಪ್ರವೇಶ ಮಾಡಬಾರ್ದು, ಯಾಕೆ ಸೀತೆ ಅಗ್ನಿ ಪ್ರವೇಶ ಮಾಡಿದಾಗ ನೀನು ಸುಮ್ಮನೆ ಇದೆಯೇ ಎಂಬುದನ್ನು ಹೇಳಲಿಕ್ಕೆ ಬಂದವರು, ಅವ್ರಿಗೆ ಕರ್ತವ್ಯಗಳಿದೆ. ಬಂದವರು ಅವ್ರು ಪ್ರಕಟ ಆಗ್ತಾರೆ. ಅಲ್ಲಿಂದ ಮುಂದಕ್ಕೆ ಅಗ್ನಿ ಸೀತೆಯನ್ನು ಎತ್ತಿಕೊಂಡು ಬರ್ತಾನೆ. ಅಗ್ನಿಯ ಒಳಗಿಂದ ರಾಮನಿಗೆ ಸೀತೆಯನ್ನು ಮರಳಿ ಒಪ್ಪಿಸ್ತಾನೆ. ಇದೆಲ್ಲ ಘಟಿಸಿದ ಬಳಿಕ ಶಿವ ರಾಮನಿಗೆ ಅನೇಕ ಮಾತುಗಳನ್ನು ಹೇಳುವಂಥದ್ದಿದೆ. ಅದ್ಭುತವಾಗಿದೆ. ರಾಮನ ಮಹತಿಯನ್ನು ಶಿವ ಪ್ರಕಟ ಮಾಡ್ತಾನೆ ಅಲ್ಲಿ. ಆತನ ಮಧ್ಯದ ಈ ದಶರಥನ ಪ್ರಸ್ತಾಪದ ಮಾತುಗಳಿದೆ ಅಲ್ಲಿ. ಸೀತೆಯ ಪಾರಿಶುದ್ಧ್ಯವನ್ನು ಅಗ್ನಿದೇವ ಸಾರಿ ತೋರಿದ ಮೇಲೆ ರಾಮನಿಗೆ ತಂದೆ ದಶರಥನನ್ನು ತೋರಿದನಂತೆ ಮಹಾದೇವ ಅಂತ, ಶಿವ ಅಂತ. ತಂದೆಯನ್ನು ತೋರಿಸ್ತಾನೆ ಶಿವ ರಾಮನಿಗೆ ಅಂತ. ಏಷ ರಾಜ ವಿಮಾನಸ್ಥಃ ಪಿತಾ ದಶರಥಸ್ತವ. ರಾಜ ದಶರಥ ವಿಮಾನವನ್ನು ಏರಿ ಬಂದಿದ್ದಾನೆ ನೋಡು. ಏಷ ರಾಜ ವಿಮಾನಸ್ಥಃ ಪಿತಾ ದಶರಥಸ್ತವ ಕಾಕುತ್ಸ್ಥ ಮಾನುಷೇಯ ಲೋಕೆ ಗುರುಸ್ತವ ಮಹಾಯಶಃ. ಈ ಮಾನುಷ ಲೋಕದಲ್ಲಿ ನಿನ್ನ ಗುರು ಅವನು ಅಂತ. ಭೂಲೋಕದಲ್ಲಿ ಗುರು ಅಂದ್ರೆ ಏನು? ತಂದೆ ಅಂತ. ತಂದೆ ಗುರುವರ್ಗಕ್ಕೆ ಬರ್ತಾನೆ ಅಂತ ಹೇಳಿದ್ವಲ್ಲ ನಿಮಗೆ ಮೊದಲೇ, ತಂದೆ ಅಂತ. ಈ ಲೋಕದಲ್ಲಿ ನಿನ್ನ ತಂದೆ ಅವನು ಅಂತ. ಅವನು ಯಾರು ಅನ್ನೋದನ್ನು ಪ್ರಕಟ ಮಾಡಿ ಆಗಿದೆ. ರಾಮ ಯಾರು ಅಂದರೆ ಭವಾನ್ ನಾರಾಯಣೋ ದೇವ ಶ್ರೀಮಾನ್ ಚಕ್ರಾಯುಧ ವಿಭು ಅಂತ ಪ್ರಕಟ ಮಾಡಿ ಆಗಿದೆ ಅದನ್ನು. ಹಾಗಾಗಿ ವಿಷ್ಣುವಿನ ತಂದೆ ಅಂತಲ್ಲ, ಆದರೆ ಈ ಲೋಕದಲ್ಲಿ ನಿನ್ನ ತಂದೆಯವನು, ಅವನು ನಿನ್ನ ಮುಂದೆ ಪ್ರಕಟ ಆಗಿದ್ದಾನೆ ನೋಡು. ಇಂದ್ರಲೋಕಂ ಗತ ಶ್ರೀಮಾನ್, ಇಂದ್ರಲೋಕವನ್ನು ತಲುಪಿದ್ದಾನೆ ಅವನು. ಈಗ ಇಂದ್ರಲೋಕದಲ್ಲಿದ್ದಾನೆ ಅವನು ದಶರಥ ಅಂತ. ಹೇಗಪ್ಪ ಅಂದರೆ ತ್ವಯಾ ಪುತ್ರೇಣ ತಾರಿತಃ, ನೀನೇ ದಾಟಿಸಿದವನು, ನೀನೇ ದಾಟಿಸಿದವನು. ಇಲ್ಲದಿದ್ದರೆ ಅವನಿಗೆ ಸಾಧ್ಯ ಆಗ್ತಿರ್ಲಿಲ್ಲ ಅದು ಅಂತ. ಈ ಪಾಪ ನುಂಗ್ತಾ ಇತ್ತು ಅಂತ ಬಂದಲ್ಲಿ ಅಂತ. ಹಾಗಾಗಿ ತ್ವಯಾ ಪುತ್ರೇಣ ತಾರಿತಃ. ಶಿವನ ವಚನದಲ್ಲಿ ಎಲ್ಲಿ ಬಂದು ದೇವರು ಕಾಯ್ತಾನೆ ಅಂತ ಗೊತ್ತಾಗತ್ತೆ ನಮಗೆ. ಎಲ್ಲಿ ಕಾಯಬೇಕು ಅಲ್ಲಿ ಬಂದು ಕಾಯ್ತಾನೆ. ಯಾವ ಸ್ಥಳದಲ್ಲಿ ಬಂದು ಕಾಯಬೇಕು ಆ ಸ್ಥಳದಲ್ಲಿ ಬಂದು ಕಾಯ್ತಾನೆ. ದಶರಥ ಅಲ್ಲಿವರೆಗೂ ಚೆನ್ನಾಗೇ ಇದ್ದ. 7 ದಿನದ ದುಃಖ ಅದು, 7 ದಿನದ ದುಃಖ ಅದು. ರಾಮ ಕಾಡಿಗೆ ಹೋದ ಬಳಿಕ 6 ದಿನ ಅಲ್ವಾ, 6ನೇ ರಾತ್ರಿ ಅದು. ನೀವು ಮೊದಲೇ ಹೇಳಿದ್ರು. ಹಿಂದೆ ಒಂದು ದಿನ ಇದೆಯಲ್ಲ, ರಾಮ ಕಾಡಿಗೆ ಹೋದ ಹಿಂದಿನ ದಿನ, ಕಾಡಿಗೆ ಹೋಗುವ ಹಿಂದಿನ ದಿನ ಶುರುವಾಗಿದ್ದು ಅವನು ದುಃಖ. ಈ ಕೈಕೇಯಿ ವರ ಕೇಳಿದ್ದು ರಾಮ ಕಾಡಿಗೆ ಹೋದ ಹಿಂದಿನ ದಿನ. ಒಂದು ದಿನ ಮಧ್ಯೆ ಅಂತರ ಇಲ್ಲ.
ಹಿಂದಿನ ದಿನ ಕೇಳಿರುವಂಥದ್ದು. ಹಾಗೆ ಅದೊಂದು ದಿನ, ಈ 6 ದಿನಗಳು, ಅಲ್ಲಿಗೆ 7 ದಿನಗಳ ದುಃಖ ದಶರಥನಿಗಿದೆ. ಆ ದುಃಖ ಅಷ್ಟು ಆಗಬಾರ್ದು ಅಂತ ನಿರೀಕ್ಷೆ ಮಾಡಬಾರ್ದು ಅಂತ. ಯಾಕೆಂದರೆ ಪಾಪ ಘಟಿಸಿದೆಯಲ್ಲ, ಅದ್ರ ಹಿಂದೆ ಇನ್ನೊಂದು ಪಾಪ ಕಾದಿದೆಯಲ್ಲ, ಹಾಗಾಗಿ ಅದನ್ನು ತೀರಿಸ್ಬೇಕು, ಇಲ್ಲೇ ತೀರಿಸ್ಬೇಕು ಅದನ್ನು. ಎಷ್ಟೋ ಜನ ಅಂತ ಸತ್ಪುರುಷರು ಹೇಳೋದನ್ನು ಕೇಳ್ತೇವೆ, ದುಃಖ ಬಂದಾಗ ಬರಲಿ ಬಿಡು, ಇಲ್ಲೇ ತೀರಿಸಿ ಮುಗಿಸೋಣ ಏನಿದ್ರು ಅಂತ ಈ ಮಾತನ್ನು ಹೇಳ್ತಾರೆ. ಬರೋದೆಲ್ಲ ಬರಲಿ, ಇಲ್ಲ ಮುಗಿದೋಗ್ಲಿ ಎಲ್ಲವೂ ಕೂಡ ಅಂತ. ಯಾಕೆಂದ್ರೆ ಮುಂದೆ ಅಲ್ಲಿ ಬರಬಾರ್ದು. ಆ ಬದುಕು ತುಂಬ ದೊಡ್ಡದು, ಗತಿಸಿದ ಬೆಳಕು ಇರುವಂಥ ಬದುಕು ಬಹಳ ದೊಡ್ಡದು. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಬರೀ ಕ್ಷಣಭಂಗುರ ಅದರ ಮುಂದೆ. ಈ 7 ದಿನಗಳು ಅನ್ನುವಂಥದ್ದು ಏನೇನೋ ಅಲ್ಲ ಅಂತ. ಹಾಗಾಗಿ 7 ದಿನಗಳ ದುಃಖವನ್ನು ಪಡಬೇಕಾಯ್ತು. ಮತ್ತು ಆ ಮಾತಿಗೊಂದು ಫಲ ಬರಬೇಕಲ್ಲ. ಯಮದೂತರು ಪ್ರಕಟವಾದರು ದಶರಥನ ಮುಂದೆ, ಅದರಷ್ಟೇ ಅಂತ. ಅಲ್ಲಿಂದ ಮುಂದೆ ಅವನು ದುರ್ಗತಿಗೆ ಹೋಗದಂತೆ ರಾಮ ಕಾದ, ರಾಮ ರಕ್ಷಿಸಿದ ಅಂತ. ಹಾಗಾಗಿ ದಶರಥನು ಕೂಡ ರಾಮನಿಗೆ ಹೇಳ್ತಾನೆ. ದಶರಥ ರಾಮರ ಸಂಭಾಷಣೆ ಇದೆ ಅಲ್ಲಿ ಅನೇಕ ಇದೆ, ಇಷ್ಟನ್ನೇ ತಗೊಳ್ಳೋಣ. ತಾರಿತೋಹಂ ತ್ವಯಾ ಪುತ್ರ, ದಶರಥ ರಾಮನಿಗೆ ಹೇಳೋದು, ಮಗನೇ ನಿನ್ನಿಂದ ನಾನು ದಾಟಿಸಲ್ಪಟ್ಟೆ. ತಾರಿತೋಹಂ ತ್ವಯಾ, ನೀನು ನನ್ನನ್ನು ದಾಟಿಸಿದೆ ನರಕಕ್ಕೆ ಬೀಳದಂತೆ. ಸುಪುತ್ರೇಣ, ಪುತ್ರ ಅಲ್ಲ ನೀನು, ಸುಪುತ್ರ ಅಂತ. ಮಹಾತ್ಮನ, ನೀನಂಥ ಮಹಾನುಭಾವನನ್ನ, ಮಹಾಪುರುಷನನ್ನ ಪುತ್ರನಾಗಿ ಪಡೆದಿದ್ದರಿಂದ ನಾನು ದಾಟಿದೆ. ಅದಕ್ಕೊಂದು ಉದಾಹರಣೆ ಕೂಡ ಕೊಡ್ತಾನೆ. ಅಷ್ಟಾವಕ್ರೇಣ ಧರ್ಮಾತ್ಮ ಕಹೋಲೋ ಬ್ರಾಹ್ಮಣೋ ಯಥಾ. ಕಹೋಲನನ್ನು ಅಷ್ಟಾವಕ್ರ ದಾಟಿಸಿದಂತೆ. ಒಂದು ಕಥೆ, ಇನ್ನೊಂದು ಸಾರಿ ಹೇಳೋಣ ಆ ಕಥೆಯನ್ನು, ನಿಮಗೆ ಗೊತ್ತಿರಲಬಹುದು ಆ ಕಥೆಯದು. ಕಹೋಲನ ಮಗ ಅಷ್ಟಾವಕ್ರ ಆಗಿದ್ದು ಕಹೋಲನ ಶಾಪದಿಂದಾಗಿ. ಗರ್ಭದಲ್ಲಿದ್ದಾಗ ತಂದೆಯ ದೋಷವನ್ನು ಮಗ ಹಿಡಿದಂತೆ, ವೇದ ಹೇಳುವಾಗ, ವೇದೋಚ್ಚಾರಣೆ ಮಾಡುವಾಗ ತಪ್ಪನ್ನು ಹಿಡಿದಂತೆ, ಗರ್ಭದಲ್ಲಿ ಋಷಿಶೋದು ಏನಪ್ಪ ಅದು ಅಂತ. ಅದು ಸಿಟ್ಟು ಬಂತು ತಂದೆಗೆ. ಈ ವಾಜಶ್ರವಸನಿಗೆ ಸಿಟ್ಟು ಬಂದಾಗ ಸಿಟ್ಟು ಬಂತು. ಅಷ್ಟಾವಕ್ರ ಆಗುವಂತ ಶಾಪ ಕೊಟ್ಟ ಅಂತ ಆ ಶಿಶುವಿಗೆ ಅಂತ. ಆದರೆ ಮಗು ಹುಟ್ಟುವ ಮೊದಲೇ ತಂದೆ ದುರ್ಗತಿಯನ್ನು ಹೊಂದಬೇಕಾಯಿತು. ಕಥೆ ವಿಸ್ತಾರ ಇದೆ, ಇನ್ನೊಂದ್ಸರಿ ನೋಡೋಣ. ಅದು ಆ ದುರ್ಗತಿಯನ್ನು ತಪ್ಪಿಸಿದ್ದು ಯಾರು ಅಂದರೆ ಈ ಅಷ್ಟಾವಕ್ರನೇ ಕೊನೆಯಲ್ಲಿ ಅಂತ. ತಂದೆಯನ್ನು ಬಚಾವ ಮಾಡಿದ್ದು ಯಾರು ಅಂದರೆ ಅಷ್ಟಾವಕ್ರನೇ ಅಂತ. ಹಾಗಾಗಿ ಆ ಉದಾಹರಣೆ ಕೊಟ್ಟಿದ್ದು ಯಾಕೆಂದರೆ ಆ ತಂದೆಯಿಂದ ಮಗನಿಗೆ ತೊಂದರೆ ಆಗಿದೆ, ಆದರೆ ಮಗನಿಂದ ತಂದೆಗೆ ಒಳ್ಳೆಯದಾಗಿದೆ ಅಂತ. ಹಾಗೆ ನಾನು ನಿನ್ನನ್ನು ಕಾಡಿಗೆ ಕಳುಹಿಸಿದೆ ರಾಜ್ಯ ತಪ್ಪಿಸಿ, ನನ್ನಿಂದ ನಿನಗೆ ತೊಂದರೆ ಆಗಿದೆ, ಆದರೆ ನೀನು ನನ್ನನ್ನು ಪಾರು ಮಾಡಿದೆ, ದುರ್ಗತಿಯಿಂದ ನರಕದಿಂದ ನನ್ನನ್ನು ಪಾರು ಮಾಡಿದೆ. ಹಾಗಾಗಿ ಅಷ್ಟಾವಕ್ರೇಣ ಧರ್ಮಾತ್ಮ ಕಹೋಲು ಬ್ರಾಹ್ಮಣೋ ಯಥ. ಎರಡೂ ಬಗೆಯಲ್ಲಿ ಪಾರು ಮಾಡಿರುವಂಥದ್ದು. ಒಂದು ಪಿತೃವಾಕ್ಯವನ್ನು ರಾಮ ಉಳಿಸಿರುವಂಥದ್ದು. ರಾಮ ಕಾಡಿಗೆ ಹೋಗದೇ ಇದ್ರೆ ದಶರಥನ ಮಾತು ಸುಳ್ಳಾಗ್ತದೆ ಅಂತ. ಆ ಸುಳ್ಳಾಡಿದ್ರ ಫಲ ನರಕ. ಅದನ್ನೇ ಭರತನಿಗೆ ರಾಮ ಹೇಳುವಂಥದ್ದು. ಭರತ ಬಂದು ಒತ್ತಾಯ ಮಾಡ್ತಾನಲ್ಲ, ಬಾ ನಾಡಿಗೆ ದೊರೆಯಾಗುವಂತ. ಭರತ, ನಾನು ನೀನು ಸೇರಿ ನಮ್ಮ ತಂದೆ ನರಕಕ್ಕೆ ಹೋಗದಂತೆ ಮಾಡಬೇಕಾಗಿದೆ, ನೆನಪಿರಲಿ ನಿನಗದು ಅಂತ ಈ ಮಾತನ್ನು ರಾಮ ಹೇಳುವಂಥದ್ದಿದೆ. ಅಯೋಧ್ಯಕಾಂಡದಲ್ಲಿ ರಾಮ ಭರತರ ಸಂವಾದದಲ್ಲಿ ರಾಮ ಅವನ ತಂದೆಯ ಮಾತನ್ನು ಉಳಿಸ್ಬೇಕು ಅಂತ. ನಾನು ಕಾಡಿಗೆ ಹೋಗಬೇಕು, ನೀನು ರಾಜ್ಯವನ್ನು ನೋಡ್ಕೊಳ್ಬೇಕು, ಇದನ್ನು ನಾವು ಮಾಡದೇ ಇದ್ದರೆ ನಮ್ಮ ತಂದೆ ನರಕಕ್ಕೆ ಹೋಗುವಂತೆ ಆಗ್ತದೆ. ಹಾಗಾಗಿ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳ್ತಾನೆ ಅಂತ. ಈ ಮಾನುಷವಾದ ನಡವಳಿಕೆಗಳ ಮೂಲಕವೂ ಕೂಡ ತಂದೆಯನ್ನು ರಾಮ ರಕ್ಷಣೆ ಮಾಡಿದ್ದಾನೆ. ಮತ್ತು ಅವನ ದೈವಶಕ್ತಿ ಅದು ಇದ್ದೇ ಇದೆ. ಆ ದೈವ ಲೀಲೆ ಅಚಿಂತ್ಯವಾಗಿರುವಂಥದ್ದು. ರಾಮನಿಗೆ ತಂದೆ ಆದಮೇಲೆ ಅವನಿಗೆ ದುರ್ಗತಿ ಆಗೋದು ಹೇಗೆ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಅಲ್ಲಿ ಬಂದು ಕಾದಿದೆ ಈ ದೈವಶಕ್ತಿ, ಅಲ್ಲಿ ರಕ್ಷಣೆ ಮಾಡಿದೆ. ಇಲ್ಲೂ ಕಾಪಾಡು ಅಂದರೆ ನಾನು ಪಾಪ ಮಾಡಿದ್ದೇನೆ, ನನಗೇನು ತೊಂದರೆ ಆಗಬಾರ್ದು, ನಿನ್ನ ಪಾಪ ಮಾಡಿದ್ದೆ ಯಾಕೆ, ನೀನು ಈ ತೊಂದರೆ ಆಗ್ಬಾರ್ದು ಅಂತ ಪಾಪ ಯಾಕೆ ಮಾಡಿದೆ? ಮತ್ತೆ ಪಾಪ ಮಾಡುವಾಗ ಸುಖವಾಗಿ ಮಾಡಿದೆ, ಈಗ ಫಲ ಬರುವಾಗ ದೇವರೇ ಅಂದರೆ ಏನು ಮಾಡೋದು? ಎಷ್ಟೋ ಜನ ಕಷ್ಟ ಬಂದಾಗ ದೇವರ ಮೇಲೆ ನಂಬಿಕೆ ಕಳ್ಕೊಡ್ತಾರೆ. ದೇವರ ಇಲ್ಲ ಅಂತ. ದೊಡ್ಡ ಕಷ್ಟ ಬಂದಾಗ ಮಗನೋ ಮಗಳೋ ಅಂಥವ್ರು ಯಾರೋ ತೀರ್ಕೊಂಡಾಗೆಲ್ಲ, ಹತ್ತಿರದವ್ರು ತೀರ್ಕೊಂಡಾಗೆಲ್ಲ ದೇವರ ಮೇಲೆ ನಂಬಿಕೆ ಕಳ್ಕೊಳ್ತಾರೆ. ದೇವ್ರೇನು ಮಾಡ್ತಾನೆ ಪಾಪ? ಈಗ ಒಂದು ಕ್ರಿಕೆಟ್ ಆಟ ಅಂತ ಅನ್ಕೊಳ್ಳಿ. ಈ ಔಟ್ ಆದಾಗ ಅಂಪೈರ್ ಕೊಡಬೇಕೋ ಬೇಡವೋ ಅಂತ. ಔಟ್ ಕೊಟ್ಟೆ ಅಂತ ಅಂಪೈರೇ ಇಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಏನು ಮಾಡೋದು? ಹಾಗಾಗತ್ತೆ ಅದು ಅಂತ. ದೇವರ ಸ್ಥಾನ ಅಂಥದ್ದು ಅಂತ. ನೀನು ಮಾಡಿದ ಕರ್ಮಕ್ಕೆ ನಿನಗೆ ಫಲ ಕೊಟ್ಟೆ ಅಂತ. ನಿನ್ನ ಬೈದ್ರೆ ಏನು ಮಾಡೋದಪ್ಪ ಅಂತ ಅದಕ್ಕೆ ಅಂತ. ಹಾಗಾಗಿ ದುಃಖ ಬಂದಾಗ, ಕಷ್ಟ ಬಂದಾಗ ದೇವರ ಮೇಲೆ ನಂಬಿಕೆ ಜಾಸ್ತಿ ಆಗಬೇಕು ಹೊರತು ಕಡಿಮೆ ಆಗಬಾರ್ದು. ನನ್ನ ಕರ್ಮದ ಫಲ ಬಂತು, ಇನ್ನು ಉಳಿದ ಕರ್ಮದಿಂದ ಪಾರು ಮಾಡು ಅಂತ.
ಅನ್ನೋ ಪ್ರಾರ್ಥನೆ ನಾವು ಮಾಡಬೇಕು. ಆ ಸಮಯದಲ್ಲಿ ಸಾಧ್ಯತೆ ಸರಿಯಾಗಿ ನಾವು ಮಾಡುವಂತೆ ಪ್ರಾರ್ಥನೆ ಮಾಡಿದರೆ ಕರ್ಮಚಕ್ರದಿಂದ ಪಾರಾಗಲಿಕ್ಕೂ ದೇವರೇ ದಾರಿ, ಸಾಧ್ಯತೆ ಇದೆ ಅಂತ. ಆದರೆ ಎಲ್ಲಾದರಲ್ಲಿ ಹೆಂಗಾದ್ರೆ ಹಂಗೆ ದೇವರು ಕರ್ಮಚಕ್ರದಿಂದ ಪಾರು ಮಾಡು, ಈ ಕರ್ಮದಿಂದ ಪಾರು ಮಾಡು ಅಂದರೆ ಪ್ರಾರಬ್ಧ ಆದಾಗ ಅನುಭವಿಸಲೇಬೇಕಾಗುತ್ತಲ್ಲ ಪ್ರಾರಬ್ಧವನ್ನು. ಆಗ ದೇವರೇನು ಮಾಡ್ತಾನೆ ಎನ್ನುವ ಭಾವ ಆ ಪದದಲ್ಲಿ ಇರುವಂಥದ್ದು, ಈ ಪ್ರಕರಣದಲ್ಲಿ ಕೂಡ ಇರುವಂಥದ್ದು. ಹಾಗಾಗಿ ಗತಿಸಿದ ಜೀವಕ್ಕೆ ಶ್ರೇಯಸ್ಸು ಆಗೇ ಆಗ್ಬೋದು, ಭಗವತ್ ಪ್ರಾರ್ಥನೆಯಿಂದ ದೇವ ಪ್ರಾರ್ಥನೆಯಿಂದ ಹಾಗೆ ಆಗ್ಬೋದು, ಇರುವಾಗಲೂ ಆಗ್ಬೋದು. ಆದರೆ ತೀವ್ರವಾದ ಪ್ರಾರಬ್ಧ ಕರ್ಮ ಇದ್ದಾಗ ಅದು ಆ ಕರ್ಮ ತನ್ನ ಕೆಲಸ ಮಾಡಬೇಕಾಗಿ ಬರ್ಬೋದು. ಯಾಕಂದರೆ ಸೃಷ್ಟಿ ವ್ಯವಸ್ಥೆ ಇದು, ಆ ವ್ಯವಸ್ಥೆ ನಡಿಬೇಕಾಗಿ ಬರ್ಬೋದು. ಆಗ ನಾವು ದೇವರನ್ನು ಶಪಿಸದೆ ನಮ್ಮನ್ನೇ ನಾವು ಶಪಿಸ್ಕೊಳ್ಬೇಕು, ನಾನು ಮಾಡಿದ ಕರ್ಮ ಇದು ಅಂತ. ಹಾಗಾಗಿ ಹಿಂದಿನ ಕಾಲದಲ್ಲಿ ಹಣೆ ಬರಹ ಕರ್ಮ ಅಂತೆಲ್ಲ ಬೈಕೊಳ್ತಾ ಇದ್ರು ಅಂತ. ಯಾರನ್ನು ಬೈಕೊಳ್ಳೋದದು? ತಮ್ಮನ್ನೇ ಬೈಕೊಳ್ಳೋದು. ವಿಧಿ, ಕರ್ಮ, ಹಣೆ ಬರಹ ಇದೆಲ್ಲ ನಾನು ತಪ್ಪು ಮಾಡಿದ ತಪ್ಪನ್ನು ಅನುಭವಿಸ್ತಾ ಇದ್ದೇನೆ ಅಂತ ಅರ್ಥ ಅದಕ್ಕೆ ಅಂತ, ಈ ವಾಕ್ಯಗಳಿಗೆ ಅಂತ. ಹಾಗಾಗಿ ಆ ಭಾವನೆ ನಾವೆಲ್ಲರೂ ಕೂಡ ತಾಳಬೇಕು. ಇದು ಕರ್ಮದ ಕಥೆ. ಇದು ಈ ಪ್ರಕರಣವನ್ನು ಯಾಕೆ ಆಯ್ಕೆ ಮಾಡಿಕೊಂಡು ಅಂದರೆ ಉದ್ದಕ್ಕೂ ಕರ್ಮ ಲೀಲೆ ಕಾಣುವಂಥ ಒಂದು ಕಥೆ ಇದು. ಒಂದು ಹೇಗೆ ಶ್ರವಣಕುಮಾರನಿಗೆ ಮಾತೃಪಿತೃ ಸೇವೆಯಿಂದ ಸ್ವರ್ಗ ಪ್ರಾಪ್ತ ಆಯಿತು, ಹೇಗೆ ಆ ಮಹಾತ್ಮರಿಗೆ ಮಾಡಿದ ಅಪಚಾರ ಅದರ ಫಲವಾಗಿ ತಪಸ್ವಿಗೆ ಮಾಡಿರ್ತಕ್ಕಂಥ ಅಪಚಾರದಿಂದಾಗಿ ದಶರಥನಿಗೆ ದುರ್ಗತಿ ಪ್ರಾಪ್ತ ಆಯಿತು, ಎಷ್ಟು ದುಃಖವನ್ನು ಪಡಬೇಕಾಯಿತು. ಹೇಗೆ ಕರ್ಮ ಅದೇ ರೀತಿ ಫಲ ಕೊಡ್ತದೆ ಅಂತ. ನಾವೇನು ಮಾಡಿದ್ವೋ ಹಾಗೇ ತಿರುಗಿ ಬಂದು ನಮಗೆ ಫಲ ಕೊಡ್ತದೆ ನೋಡಿ. ಯಾಕಿದು? ಕಾರಣಕ್ಕೆ ಭಾವ. ಉದಾಹರಣೆ ಪ್ರತೀಕಾರ ಅನ್ನೋ ಭಾವ ಇದೆ. ಪ್ರತೀಕಾರ ನಮ್ಗೆ ಯಾರೋ ತೊಂದರೆ ಮಾಡಿದರೆ ಪ್ರತೀಕಾರ ಮಾಡಬೇಕು ಅಂತ ಹೊರಡ್ತೇವಲ್ವಾ, ಈ ಪ್ರತೀಕಾರ ಅನ್ನೋ ಭಾವ ಇದೆಯಲ್ಲ, ಅದರ ಹಿಂದೆ ಕೂಡ ಈ ಕರ್ಮ ಸಿದ್ಧಾಂತ ಇದೆ ಅಂತ. ಪ್ರತೀಕಾರ ಮಾಡೋಕ್ಕೆ ಯಾಕೆ ಒಂದು ಜೀವ ಹೊರಡುತ್ತೆ ಅಂದರೆ ಈ ಪ್ರತೀಕಾರದಿಂದಾಗಿ ಆ ಜೀವದ ಕರ್ಮ ಕಳೆಯುತ್ತೆ ಅಂತ. ಮೇಲ್ನೋಟಕ್ಕೆ ಇದು ದ್ವೇಷ, ಆಕ್ರೋಶ ಅಂತ ಅನಿಸಿದ್ರು ಕೂಡ ಒಳಹೊಕ್ಕು ನೋಡುವಾಗ ದ್ರೋಹ ಮಾಡಿದ ಇನ್ನೊಂದು ಜೀವ ಇದೆಯಲ್ಲ, ಅದರ ಕರ್ಮ ಕಳಿಬೇಕು, ಕರ್ಮ ಕಳಿಸೋದಕ್ಕೆ ಈ ಜೀವ ಪ್ರಯತ್ನ ಪಡುವಂಥದ್ದು ಅಂತ ಒಳಹೊಕ್ಕು ನೋಡುವಾಗಿರುವಂಥ ಮರ್ಮ ಇದು ಅಂತ. ಮೇಲ್ನೋಟಕ್ಕೆ ದ್ವೇಷ, ಆಕ್ರೋಶ ಅಂತ ಅನ್ಸುತ್ತೆ ನಮಗೆ ಅಂತ. ಹಾಗಾಗಿ ಈ ಕರ್ಮದ ಮರ್ಮವನ್ನು ಅರಿತರೆ ವಿದ್ಯಾಭ್ಯಾಸ. ನೀವೆಲ್ಲ ವಿದ್ಯಾವಂತರು, ಇಲ್ಲದೆ ಇದ್ದರೆ ನೀವು ಅವಿದ್ಯಾವಂತರು, ಅಜ್ಞಾನಿಗಳು, ಬಾಲರು, ಶಾಶ್ವತವಾಗಿ ಬಾಲರು ಅಂತ. ದೊಡ್ಡವರಾಗಬೇಕೋ ಬೇಡವಾ? ಕರ್ಮವನ್ನು ತಿಳ್ಕೊಳ್ಳಿ ಅಂತ. ಈಗಲೇ ದೊಡ್ಡವರಾಗ್ತೀರಿ ಕರ್ಮವನ್ನು ತಿಳ್ಕೊಂಡ್ರೆ. ಇಲ್ಲ ಅಂದರೆ ದೊಡ್ಡವರಾದ್ಮೇಲೂ ಸಣ್ಣವರಾಗೇ ಇರ್ತೀರಿ. ಹಾಗಾಗಿ ದೊಡ್ಡವರಾಗಿ, ಕರ್ಮಜ್ಞರಾಗಿ, ಧರ್ಮಜ್ಞರಾಗಿ. ಅದೇ ಈ ಕಥೆಯ ಒಂದು ಸಂದೇಶ. ಹರೇ ರಾಮ್. ಪುರಂದರ ವಿಠಲ
ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ. ಸಾಮಾನ್ಯವಲ್ಲವಿದು ಬ್ರಹ್ಮ ಬರೆದ ಬರಹ, ನೇಮದಿಂದ ನಿಯನ್ನ ಹಣೆಯಲ್ಲಿ ಬರೆದುದಕ್ಕೆ. ಸಾಮಾನ್ಯವಲ್ಲವಿದು ಬ್ರಹ್ಮ ಬರೆದ ಬರಹ, ನೇಮದಿಂದ ನಿಯನ್ನ ಹಣೆಯಲ್ಲಿ ಬರೆದುದಕ್ಕೆ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ. ಅತಿಥಿಗಳಿಗೆ ಅನ್ನ ಕೊಟ್ಟವರಲ್ಲ, ಪರಸತಿಯರ ಸಂಗಗಳ ಬಿಟ್ಟವನಲ್ಲ. ಅತಿಥಿಗಳಿಗೆ ಅನ್ನ ಕೊಟ್ಟವನಲ್ಲ, ಪರಸತಿಯರ ಸಂಗಗಳ ಬಿಟ್ಟವನಲ್ಲ. ಮತಿಹೀನ ನಾನಾಗಿ ಮರುಳಾಗಿದ್ದೇನೋ ದೇವಾ ದೇವಾ. ಮತಿಹೀನ ನಾನಾಗಿ ಮರುಳಾಗಿದ್ದೇನೋ ದೇವಾ. ಗತಿಯಾವುದಿನ್ನು ಗರುಡ ಗಮನ ಕೃಷ್ಣ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ. ಇನ್ನಾದರೂ ನಿನ್ನ ದಾಸರ ಸಂಗವಿತ್ತು ಮನ್ನಿಸಿ ಸಲಹಯ್ಯ ಮನ್ಮಥ ಜನಕ. ಇನ್ನಾದರೂ ನಿನ್ನ ದಾಸರ ಸಂಗವಿತ್ತು ಮನ್ನಿಸಿ ಸಲಹಯ್ಯ ಮನ್ಮಥ ಜನಕ. ಅನ್ಯರೊಬ್ಬರ ಕಾಣಿ ಆಧರಿಸುವರಿಲ್ಲ, ಆಧರಿಸುವರಿಲ್ಲ. ಪನ್ನಗ ಶಯನ ಶ್ರೀ ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ. ಸಾಮಾನ್ಯವಲ್ಲವಿದು ಬ್ರಹ್ಮ ಬರೆದ ಬರಹ, ನೇಮದಿಂದ ಎನ್ನ ಹಣೆಯಲ್ಲಿ ಬರೆದುದಕ್ಕೆ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ. ಹರಿಯೇ.